ಅನುಮತಿಯಲ್ಲಿ ಇರಬೇಕೆನ್ನುವಂತ ಆಲೋಚನೆ ಅದು ಒಳ್ಳೆಯದಾಗಿದೆ. ಆಮೇಲೆ ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಹಾಗಾಗಿ ಅವರು ನಮ್ಮನ್ನೆಲ್ಲ ಪ್ರೀತಿಯಿಂದ ಆಹ್ವಾನಿಸಿದ್ದಾರೆ. ಯಾಕಂದ್ರೆ ವರ್ಷದಲ್ಲಿ ಮತ್ತು 12 ತಿಂಗಳುಗಳ ಕಾಲ 12 ತಿಂಗಳು ಇದ್ರೂ ಸಹ ನಾವು ಸೇರೋದು ಬಹಳ ಕಷ್ಟ, ಸೇರೋಕೆ ಆಗಲ್ಲ. ಹಾಗಾಗಿ ಸಂತೋಷವಾಗಿ ಒಪ್ಪಿಕೊಳ್ಳಬೇಕಾಗಿರ್ತಕ್ಕಂಥ ಸಮಯವು ಇದಾಗಿದೆ. ಆಮೇಲೆ ಹಲ್ಲೆಲೂಯ. ಯಾಕೆಂದ್ರೆ ಅವ್ರದ್ದೇ ಆಗಿರ್ತಕ್ಕಂಥ ಸೇವೆ, ಅವ್ರದ್ದೇ ಆಗಿರ್ತಕ್ಕಂಥ ಸಭೆ, ಹಳ್ಳಿಗಳು, ಮೀಟಿಂಗ್ಗಳು ಇದೆಲ್ಲ ಇರುವಾಗ ಸೇರೋದು ಬಹಳ ಕಠಿಣ. ಹಲ್ಲೆಲೂಯ, ಹಲ್ಲೆಲೂಯ. ಹಾಗಾಗಿ ಪ್ರೇರೆ ಮತ್ತು ನೋಡುವಾಗ ಈ ರೀತಿಯಲ್ಲಿ ಈ ಕೂಟಗಳನ್ನ ನೇಮಿಸಿ ಸಭೆಯ ಬೆಳವಣಿಗೆಗಾಗಿ ಮತ್ತು ಸಭಿಕರ ಬೆಳವಣಿಗೆ, ಸೇವಕರ ಬೆಳವಣಿಗೆ, ಸೇವೆಯ ಬೆಳವಣಿಗೆ, ಆಮೇಲೆ ಹಲ್ಲೆಲೂಯ, ಇವೆಲ್ಲ ವಿಷಯಗಳಿಗಾಗಿ 7 ದಿನಗಳ ಕಾಲ ಪ್ರಾರ್ಥನೆ ಕೂಟ ಅದು ಬಹಳ ಆಶೀರ್ವಾದವ, ಅದು ಅದ್ಭುತವಾಗಿದೆ. ಆಮೇಲೆ ಹಲ್ಲೆಲೂಯ, ಹಲ್ಲೆಲೂಯ. ಯಾಕಂದ್ರೆ ನಾವು ಅನೇಕ ಸಾರಿ ಮತ್ತು ನೋಡುವಾಗ ನಮ್ಮದೇ ಆಗಿರ್ತಕ್ಕಂಥ ಕೆಲಸದಲ್ಲಿ ನಾವು ಬಿಜಿ ಆಗಿರ್ತೇವೆ, ನಮ್ಮದೇ ಆಗಿರ್ತಕ್ಕಂಥ ಕುಟುಂಬ ಇರುತ್ತೆ, ನಮ್ಮದೇ ಆಗಿರ್ತಕ್ಕಂಥ ಕೆಲಸ ಇರುತ್ತೆ. ಹಾಗಾಗಿ ಅದರಲ್ಲೇ ನಾವು ಯಾವಾಗಲೂ ಇರ್ತೇವೆ. ಸಂಡೆ ಬರ್ತೇವೆ, ಹೋಗ್ತೇವೆ, ಅವಾಗ ಪ್ರಾರ್ಥನೆ ಕೂಟ ಇಡ್ತಾರೆ, ಮತ್ತೆ ಬರ್ತೇವೆ, ಹೋಗ್ತೇವೆ. ಆದರೆ ಗಮನಿಸ್ರಿ, ಈ ರೀತಿಯಲ್ಲಿ ಸತತವಾಗಿ 7 ದಿನಗಳ ಪ್ರಾರ್ಥನೆಗೆ ಸೇರಿ ಬರಬೇಕಂತಂದ್ರೆ ಅದು ದೇವರಿಂದ ನೇಮಿಸಲ್ಪಟ್ಟಿರ್ಬೇಕು, ಅದು ದೇವರಿಂದ ಕರೆಯಲ್ಪಟ್ಟಿರ್ಬೇಕು. ಆಮೇಲೆ ಹಲ್ಲೆಲೂಯ, ಹಲ್ಲೆಲೂಯ. ಹಾಗಾಗಿ ಪ್ರೇರೆ ಏನೆಲ್ಲ 7 ದಿನದ ಪ್ರಾರ್ಥನೆ ಕೂಟಕ್ಕೆ ಎಲ್ಲರೂ ಸಹ ಅಟೆಂಡ್ ಆಗ್ರಿ. ದೇವರು ಖಂಡಿತವಾಗಿ ಆತನ ಚಿತ್ತವನ್ನ ನಿಮ್ಮ ಜೀವಿತದಲ್ಲಿ, ನಿಮ್ಮ ಸಭೆಯಲ್ಲಿ ಆತನು ನೆರವೇರಿಸಲಿಕ್ಕಿದ್ದ. ಆಮೇಲೆ ಹಲ್ಲೆಲೂಯ, 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 ಹಲ್ಲೆಲೂಯ. ಓಕೆ, ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಸಮಯದಲ್ಲಿ ನಾವು ವಾಕ್ಯದ ಭಾಗಕ್ಕೆ ಹೋಗೋಣ. ಜ್ಞಾನೋಕ್ತಿಗಳ ಕಡೆಗೆ ಬರೋಣ. ಜ್ಞಾನೋಕ್ತಿಗಳು 13ನೇ ಅಧ್ಯಾಯದ 13ನೇ ವಚನವನ್ನ ಓದ್ರಿ. ದೇವರ ವಾಕ್ಯವನ್ನು ಉಲ್ಲಂಘಿಸುವವನು ನಾಶವಾಗುವನು, ಆಜ್ಞೆಯನ್ನು ಭಯಭಕ್ತಿಯಿಂದ ಕೈಗೊಳ್ಳುವವನು ಸುಫಲವನ್ನು ಹೊಂದುವನು. ಆಮೆನ್, ಹಲ್ಲೆಲೂಯ, ಹಲ್ಲೆಲೂಯ. ಇವತ್ತು ದೇವರ ವಾಕ್ಯದ ಬಗ್ಗೆನೇ ಮಾತಾಡ್ತೇನೆ. ಆಮೆನ್, ಹಲ್ಲೆಲೂಯ. 7 ದಿನದ ಅದೇನದು ಪ್ರಾರ್ಥನೆ ಕೂಟ ಹೆಸರು ವಾಕ್ಯದ ಮಹಿಮಾ ಕೂಟ ಎಂಬುದಾಗಿ ನೇಮಿಸಿದ್ದಾರೆ. ತುಂಬಾ ಸಂತೋಷ. ಆಮೆನ್, ಹಲ್ಲೆಲೂಯ. ಇಲ್ಲಿ ವಾಕ್ಯದಲ್ಲಿ ನೋಡುವುದಾದ್ರೆ ದೇವರ ವಾಕ್ಯವನ್ನು ಉಲ್ಲಂಘಿಸುವವನು ನಾಶವಾಗುವನು, ಆದರೆ ಅದೇ ದೇವರ ವಾಕ್ಯವನ್ನು ಭಯಭಕ್ತಿಯಿಂದ ಕೈಕೊಳ್ಳುವವನು ಸುಫಲವನ್ನ ಹೊಂದುವನು ಎಂಬುದಾಗಿ. ಆಮೆನ್, ಹಲ್ಲೆಲೂಯ. ಒಂದೇ ವಚನದಲ್ಲಿ 2 ಭಾಗವಾಗಿ ಬರೆದಿದ್ದಾರೆ, ಆಶೀರ್ವಾದ ಮತ್ತು ನಾಶನ. ಆಮೆನ್, ಹಲ್ಲೆಲೂಯ, ಹಲ್ಲೆಲೂಯ. ಸುಫಲ ಮತ್ತು ನಾಶನ ಎಂಬುದಾಗಿ ಇಲ್ಲಿ ನೋಡುವುದಾದರೆ ದೇವರ ವಾಕ್ಯವನ್ನು ಉಲ್ಲಂಘಿಸುವವನು ನಾಶವಾಗುವನು, ಆಜ್ಞೆಯನ್ನು ಭಯಭಕ್ತಿಯಿಂದ ಕೈಗೊಳ್ಳುವವನು ಸುಫಲವನ್ನ ಹೊಂದುವನು ಎಂಬುದಾಗಿ ವಾಕ್ಯದಲ್ಲಿ ನಾವು ಸ್ಪಷ್ಟವಾಗಿ ನಾವು ನೋಡುತ್ತೇವೆ. ಆಮೆನ್, ಹಲ್ಲೆಲೂಯ. ದೇವರು ನಮಗೆ ಸ್ತೋತ್ರವಾಗಿ ಪ್ರೇರೆ. ಈ ವಾಕ್ಯ
ಅನೇಕ ಸಾರಿ ನಾವು ಓದಿರ್ತೇವೆ, ಕೇಳಿರ್ತೇವೆ. ಮತ್ತೊಂದು ಆವೃತ್ತಿ ನಾವು ಈ ಸಮಯದಲ್ಲಿ ವಾಕ್ಯವನ್ನ ಗಮನಿಸೋಣ. ಓಕೆ, ಈಗ ನಾವು ಅರಣ್ಯಕಾಂಡ 15ನೇ ಅಧ್ಯಾಯದ 31ನೇ ವಚನವನ್ನು ಓದೋಣ. ಆ ಮನುಷ್ಯನು ಯೆಹೋವನ ಮಾತನ್ನು ತಾತ್ಸಾರ ಮಾಡಿ ಆತನ ಆಜ್ಞೆಯನ್ನು ಮೀರಿದ್ದರಿಂದ ತೆಗೆದು ಹಾಕಲ್ಪಡಬೇಕು. ಅವನು ತನ್ನ ಪಾಪದ ಫಲವನ್ನು ಅನುಭವಿಸಲಿ. ಗಮನಿಸ್ರಿ, ಆ ಮನುಷ್ಯನು ಯೆಹೋವನ ಮಾತನ್ನು, ಯೆಹೋವನ ವಾಕ್ಯವನ್ನು, ಯೆಹೋವನ ಮಾತನ್ನು, ಯೆಹೋವನ ಆಜ್ಞೆಯನ್ನು ತಾತ್ಸಾರ ಮಾಡಿ ಆತನ ಆಜ್ಞೆಯನ್ನು ಮೀರಿದ್ದರಿಂದ ತೆಗೆದು ಹಾಕಲ್ಪಡಬೇಕು ಎಂಬುದಾಗಿ ಈ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಹಾಗಾದ್ರೆ ಇದು ಯಾರ ಮಾತು ಅಂತ ನೋಡುವುದಾದ್ರೆ ಯೆಹೋವನ ಮಾತು, ದೇವರ ಮಾತು. ಇಲ್ಲಿ ಈ ಭಾಗದಲ್ಲಿ, ಈ ವಾಕ್ಯದಲ್ಲಿ ಏನ್ ಹೇಳ್ತದೆ ನಮ್ಗೆ? ದೇವರ ಮಾತನ್ನು ತಾತ್ಸಾರ ಮಾಡುವಂಥದ್ದು, ದೇವರ ಆಜ್ಞೆಯನ್ನು ಮೀರುವಂಥದ್ದು. ಪ್ರಿಯ, ಹಲ್ಲೆಲೂಯಾ, ಹಲ್ಲೆಲೂಯಾ. ಗಮನಿಸ್ರಿ, ನಾವು ಈ ದೇವರನ್ನು ನಂಬಿದ್ದೇವೆ, ಸಭೆಗೆ ಬರ್ತಾ ಇದ್ದೇವೆ, ದೇವರು ನಂಬಿದ್ದೇವೆ, ರಕ್ಷಣೆ ಹೊಂದಿದ್ದೇವೆ, ದೇವರು ನಂಬಿದ್ದೇವೆ, ಪ್ರಾರ್ಥನೆ ಮಾಡ್ತೇವೆ, ದೇವರು ನಂಬಿದ್ದೇವೆ, ವಾಕ್ಯ ಓದುತ್ತೇವೆ, ದೇವರು ನಂಬಿದ್ದೇವೆ, ರಕ್ಷಣೆ ಹೊಂದಿದ್ದೇವೆ. ಹೀಗೆ ದೇವರು ನಂಬಿದ್ದೇವೆ, ನಂಬಿಕೆ ಜೀವಿತವನ್ನು ನಾವು ಜೀವಿಸ್ತಾ ಇದ್ದೇವೆ. ಹಾಗಾದ್ರೆ ಗಮನಿಸಿರಿ ಪ್ರೇರೆ, ಇಲ್ಲಿ ನೋಡ್ತೇವೆ, ಆ ಮನುಷ್ಯನು ಯೆಹೋವನ ಮಾತನ್ನು ತಾತ್ಸಾರ ಮಾಡಿ ಆತನ ಆಜ್ಞೆಯನ್ನು ಮೀರಿದ್ದರಿಂದ ತೆಗೆದು ಹಾಕಲ್ಪಡಬೇಕು. ಅವನು ತನ್ನ ಪಾಪದ ಫಲವನ್ನು ಅನುಭವಿಸಲಿ ಎಂಬುದಾಗಿ ಅರಣ್ಯಕಾಂಡ ಪುಸ್ತಕದಲ್ಲಿ ನಾವು ನೋಡುತ್ತೇವೆ ಪ್ರೇರೆ. ಹಾಗಾದ್ರೆ ಗಮನಿಸ್ರಿ, ಇಲ್ಲಿ ಜ್ಞಾನೋಕ್ತಿ ನೋಡುವುದಾದ್ರೆ ದೇವರ ವಾಕ್ಯವನ್ನು ಉಲ್ಲಂಘಿಸುವವನು ಅಂತ ಹೇಳುತ್ತೆ. ಇಲ್ಲಿ ಅರಣ್ಯಕಾಂಡಕ್ಕೆ ಬರುವುದಾದ್ರೆ ತಾತ್ಸಾರ ಮಾಡುವವನು ಎಂಬುದಾಗಿ ಹೇಳುತ್ತೆ. ಹಾಗಾದ್ರೆ ಗಮನಿಸ್ರಿ, ದೇವರ ವಾಕ್ಯವನ್ನು ತಾತ್ಸಾರ ಮಾಡುವ ಜನರು ಇದ್ದಾರೆ ಸಭೆಯಲ್ಲಿ, ದೇವರ ವಾಕ್ಯವನ್ನು ಉಲ್ಲಂಘಿಸುವಂತ ಜನರು ಇದ್ದಾರೆ ಸಭೆಯಲ್ಲಿ. ಮತ್ತು ನೋಡ್ಬೇಕು, ಅಂತವನು ಏನ್ ಹೇಳ್ತದಂದ್ರೆ ಆತನ ಆಜ್ಞೆಯನ್ನು ಮೀರಿದ್ದರಿಂದ ತೆಗೆದು ಹಾಕಲ್ಪಡಬೇಕು. ಅವನು ತನ್ನ ಪಾಪದ ಫಲವನ್ನು ಅನುಭವಿಸಲಿ ಎಂಬುದಾಗಿ ವಾಕ್ಯವು ಸ್ಪಷ್ಟವಾಗಿ ಇಲ್ಲಿ ಹೇಳುತ್ತೇವೆ. ಆಮೆನ್, ಹಲ್ಲೆಲೂಯಾ. ಅರ್ಥ ಆಗ್ತಿದೆನಾ? ಆಮೆನ್, ಹಲ್ಲೆಲೂಯಾ. ಹಾಗಾದ್ರೆ ಗಮನಿಸ್ರಿ, ಸಭೆಗೆ ಬರ್ತೇವೆ, ಪ್ರಾರ್ಥನೆ ಮಾಡ್ತೇವೆ, ವಾಕ್ಯ ಓದುತ್ತೇವೆ, ವಾಕ್ಯವನ್ನು ಕೇಳುತ್ತೇವೆ. ಆದ್ರೆ ಬೈಬಲ್ ವಾಕ್ಯ ಹೇಳುತ್ತೆ ಆತನ ಮಾತನ್ನು ತಾತ್ಸಾರ ಮಾಡ್ತಾರೆ ಎಂಬುದಾಗಿ, ಯೆಹೋವನ ಮಾತನ್ನು ತಾತ್ಸಾರ ಮಾಡ್ತಾರೆ ಎಂಬುದಾಗಿ, ದೇವರ ಮಾತನ್ನು ತಾತ್ಸಾರ ಮಾಡ್ತಾರೆ ಎಂಬುದಾಗಿ ವಾಕ್ಯವು ಸ್ಪಷ್ಟವಾಗಿ ಹೇಳುವಂತದಾಗಿದೆ ಪ್ರೇರೆ. ದೇವರ ಮಾತನ್ನು ಉಲ್ಲಂಘನೆ ಮಾಡ್ತಾರೆ ಎಂಬುದಾಗಿ ಸ್ಪಷ್ಟವಾಗಿ ವಾಕ್ಯ ಹೇಳುವಂತದಾಗಿದೆ. ಆಮೆನ್, ಹಲ್ಲೆಲೂಯಾ. ಇದು ಯಾರ ಮಾತಾಗಿದೆ ಹೇಳ್ರಿ? ಯೆಹೋವನ ಮಾತು. ಯಾರ ಮಾತು ಹೇಳ್ರಿ? ಯೆಹೋವನ ಮಾತು. ಮತ್ತು ನೋಡುವಾಗ ದೇವರ ಮಾತು ಎಂಬುದಾಗಿ ನಾವು ಕರೀತೇವೆ. ಇನ್ನೊಂದು ವಚನಕ್ಕೆ ನಾವು ಬರೋಣ. 2ನೇ ಋತುದ ಕಾಲದಲ್ಲಿ 36ನೇ ಅಧ್ಯಾಯದ 16ನೇ ವಚನವನ್ನು ನಾವು ಓದೋಣ. ಎರಡನೇ ಪೂರ್ವದ ಕಾಲ 36ನೇ ಅಧ್ಯಾಯದ 16ನೇ ವಚನವನ್ನು ಓದ್ರಿ. ಅವರು ದೇವ ಪರಿಶುದ್ಧರನ್ನು ಗೇಲಿ ಮಾಡಿ ಆತನ ಮಾತುಗಳನ್ನು ತುಚ್ಛೀಕರಿಸಿ ಆತನ ಪ್ರವಾದಿಗಳನ್ನು ಹೀಯಾಳಿಸಿದ್ದರಿಂದ ಆತನ ಕೋಪಾಗ್ನಿಯು ಆತನ ಪ್ರಜೆಯ ಮೇಲೆ ಉರಿಯಾಗ್ತಿದ್ದು ಅದರ ತಾಪವು ಆರಿ ಹೋಗಲೇ ಇಲ್ಲ. ಆಮೆನ್, ಹಲ್ಲೆಲೂಯಾ. ಗಮನಿಸಿರಿ ಪ್ರೇರೆ, ನಾನು ಮೊದಲನೇದಾಗಿ ಈ ವಾಕ್ಯದಲ್ಲಿ ಬರೆದಿದೆ ಏನಪ್ಪಾ ಅಂತಂದ್ರೆ ದೇವರ ಮಾತು ಎಂಬುದ. ಎರಡನೇದಾಗಿ ನೋಡುವುದಾದ್ರೆ ದೇವ ಪ್ರೇಷಿತರನ್ನು ಗೇಲಿ ಮಾಡಿ, ಅಂದ್ರೆ ದೇವರಿಂದ ನೇಮಿಸಲ್ಪಟ್ಟಂತ ಅಭಿಷಕ್ತರನ್ನ, ದೇವರಿಂದ ನೇಮಿಸಲ್ಪಟ್ಟಿರ್ತಕ್ಕಂಥ ಪ್ರವಾದಿಗಳನ್ನ, ದೇವರಿಂದ ನೇಮಿಸಲ್ಪಟ್ಟಿರ್ತಕ್ಕಂಥ ಸಭಾಪಾಲಕರನ್ನ. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದ್ರೆ ಗಮನಿಸ್ರಿ, ದೇವರ ವಾಕ್ಯಕ್ಕೆ ನಾವು, ದೇವರ ವಾಕ್ಯ ಅಂದಾಗ ಒಂದು ಕಡೆ ಏನೋ ವಿಧೇಯರಾಗಬೇಕಂತ ಅನ್ಕೊಳ್ತೇವೆ, ನಡ್ಕೊಳ್ಬೇಕಂತ ಅನ್ಕೊಳ್ತೇವೆ. ಆದ್ರೆ ಪ್ರೇರೆ
ನಮಗೆ ದೇವರ ವಾಕ್ಯ ಎಷ್ಟು ಪ್ರಾಮುಖ್ಯತೆ ಅಂತಂದ್ರೆ ಬಹಳ ಪ್ರಾಮುಖ್ಯತೆ, ಅದು ನಮಗೆಲ್ಲ ಗೊತ್ತಿದೆ. ಯಾಕಂದ್ರೆ ನಾವು ನೋಡಿದ್ದೇವೆ ಹೀಗೆ ಜ್ಞಾನೋಕ್ತಿಯಲ್ಲಿ ಅಲ್ಲಿ ಏನ್ ಹೇಳುತ್ತೆ, ದೇವರ ವಾಕ್ಯವನ್ನು ಉಲ್ಲಂಘಿಸುವನೇನಂತ ನಾಶವಾಗ್ತಾನೆ. ದೇವರ ಮಾತು ಆಡ್ತಾರೆ, ಆ ಮಾತನ್ನು ಕೇಳದೆ ಹೋದ್ರೆ ಅಥವಾ ತುಚ್ಛೀಕರಿಸಿದ್ರೆ, ಅಂಗೀಕಾರ ಮಾಡಿಕೊಳ್ಳದೆ ಹೋದ್ರೆ ಅಂತ ಮನುಷ್ಯ ನಾಶವಾಗ್ತಾರೆ. ಇದು ಒಂದು ಭಾಗವಾಗಿದೆ. ಹಾಗಾದ್ರೆ ಇನ್ನೊಂದು ಭಾಗದಲ್ಲಿ ನೋಡುವುದಾದ್ರೆ ಪ್ರೇರೆ, ಅವರು ದೇವ ಪ್ರೇಷಿತರನ್ನು ಗೇಲಿ ಮಾಡಿ, ದೇವರ ಅಭಿಷಕ್ತರನ್ನ, ದೇವರ ಪ್ರವಾದಿಗಳನ್ನ, ದೇವರ ಸಭಾಪಾಲಕರನ್ನ ಏನ್ ಮಾಡ್ತಾರಂದ್ರೆ ಇವರು ಗೇಲಿ ಮಾಡ್ತಾರಂತೆ. ಅವ್ರಿಗಂದ್ರೆ ಬೆಲೆನೇ ಕೊಡಲ್ಲ, ಬೆಲೆ ಇಲ್ಲದಂತೆ ನೋಡ್ತಾರೆ. ಸೇವಕರ ಇವ್ರದಿಷ್ಟೇ ಬಿಡು, ಸೇವಕರ ಹಿಂಗೇನಾ ಇಷ್ಟೇನಾ, ಆ ರೀತಿಯಲ್ಲಿ ನೋಡ್ಬೇಕಂತ ವ್ಯಕ್ತಿಗಳು ಪ್ರೇರೆ. ಅವರು ದೇವ ಪ್ರೇಷಿತರನ್ನು ಗೇಲಿ ಮಾಡಿ, ಆ ದೇವ ಪ್ರೇಷಿತರ ಆತನ ಮಾತುಗಳನ್ನು ತುಚ್ಛೀಕರಿಸಿದ್ರಂತೆ ನೋಡಿ. ಅಂದ್ರೆ ಆ ಮಾತಿಗೆ ಬೆಲೆನೇ ಕೊಡಲಿಲ್ಲ, ಮಾತನ್ನು ಕೇಳಲೇ ಇಲ್ಲ. ಈ ರೀತಿಯಾಗಿ ಪ್ರೇರೆ ಆತನ ಮಾತುಗಳನ್ನು ತುಚ್ಛೀಕರಿಸಿ ಆತನ ಪ್ರವಾದಿಗಳನ್ನು ಹೀಯಾಳಿಸಿದ್ದರಿಂದ ಮತ್ತು ನೋಡ್ತದೆ, ಆತನ ಪ್ರವಾದಿಗಳನ್ನು ಹೀಯಾಳಿಸಿದ್ದರಿಂದ, ಹಿಂಸೆ ಪಡಿಸಿದ್ದರಿಂದ, ಅವಮಾನ ಮಾಡುವುದರಿಂದ ಆತನ ಕೋಪಾಗ್ನಿಯು, ದೇವರ ಕೋಪಾಗ್ನಿಯು ಆತನ ಪ್ರಜೆಯ ಮೇಲೆ ಉರಿಯಾತಿದ್ದು, ಅನ್ಯ ಜನರ ಮೇಲೆ ಉರಿಯಾತಿದ್ದಂತಿಲ್ಲ, ಆತನ ಪ್ರಜೆಯ ಮೇಲೆ, ಆತನ ಮಕ್ಕಳ ಮೇಲೆ, ಆತನ ಪ್ರಜೆಯ ಮೇಲೆ ಸಭೆ ಯಾರು ವಿಧೇಯತೆ ಆಗಲ್ವೋ, ಯಾರು ಗೇಲಿ ಮಾಡ್ತಾರೋ, ದೇವರ ಸೇವಕರ ಮಾತನ್ನು ಯಾರು ತುಚ್ಛೀಕರಿಸ್ತಾರೋ, ಅಂಗೀಕರಿಸಿಕೊಳ್ಳೋದಿಲ್ವೋ, ಮಾತನ್ನು ಕೇಳೋದಿಲ್ವೋ, ಬೆಲೆ ಕೊಡೋದಿಲ್ವೋ, ಗೌರವ ಕೊಡೋದಿಲ್ವೋ, ಅವಮಾನ ಪಡಿಸ್ತಾರೋ, ಅಂತವರ ಪರಿಸ್ಥಿತಿ ಏನಾಗಿರ್ತದೆ ಅಂತ ನೋಡುವುದಾದ್ರೆ ಸ್ಪಷ್ಟವಾಗಿ ಪ್ರೇರೆ, ಆತನ ಕೋಪಾಗ್ನಿಯು ಆತನ ಪ್ರಜೆಯ ಮೇಲೆ ಉರಿಯ ಹತ್ತಿತ್ತು ಎಂಬುದ. ಯಾರೆಲ್ಲ ದೇವರು ನಂಬಿರ್ತಾರೋ ಅಂತವರ ಸ್ಥಿತಿ ಇದಾಗಿದೆ. ಅದರ ತಾಪವು ಆರಿ ಹೋಗಲೇ ಇಲ್ಲ ಎಂಬುದಾಗಿ ಇಲ್ಲಿ ವಾಕ್ಯದಲ್ಲಿ ನಾವು ಸ್ಪಷ್ಟವಾಗಿ ನಾವು ನೋಡುತ್ತೇವೆ ಪ್ರೇರೆ. ಆಮೇಲೆ ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಅರ್ಥ ಆಗ್ತಿದ್ದೇನಾ? ಆಮೇಲೆ ಹಲ್ಲೆಲೂಯ. ಹಾಗಾದ್ರೆ ದೇವರ ಮಾತು ಎಷ್ಟು ಪ್ರಾಮುಖ್ಯತೆಯೋ ಸಭೆಯಲ್ಲಿ ದೇವರ ಸೇವಕರ ಮಾತುಗಳು ಸಹ ಅಷ್ಟೇ ಪ್ರಾಮುಖ್ಯತೆ. ಹಲ್ಲೆಲೂಯ. ದೇವರಿಗೆ ನಾವು ಎಷ್ಟೊಂದು ಗೌರವ ಕೊಡ್ತೇವೋ, ದೇವರಿಗೆ ನಾವು ಎಷ್ಟೊಂದು ಬೆಲೆ ಕೊಡ್ತೇವೋ, ಅಷ್ಟೇ ಗೌರವ, ಅಷ್ಟೇ ಬೆಲೆ ಸಭಾಪಾಲಕರಿಗೆ, ದೇವರಿಂದ ನೇಮಿಸಲ್ಪಟ್ಟಂತ, ದೇವರಿಂದ ಕರೆಯಲ್ಪಟ್ಟಂತ ಸೇವಕರಿಗೆ ಕೊಡುವಂಥದ್ದು ನಾವು ಕಲ್ತ್ಕೊಳ್ಬೇಕಾಗಿದೆ. ಆಮೇಲೆ ಹಲ್ಲೆಲೂಯ, ಹಲ್ಲೆಲೂಯ. ಅರ್ಥ ಆಗ್ತಿದ್ದೇನೆ? ಅದಕ್ಕಾಗಿ ನೀವು ನೋಡ್ತೇವೆ ಪ್ರೇರೆ, ಒಂದು ದೇವರ ವಾಕ್ಯ ಮತ್ತು ದೇವರ ಸೇವಕರ ಮಾತುಗಳು ಅಥವಾ ದೇವರ ಸೇವಕರ ವಾಕ್ಯಗಳು, ಇದು ಬಹಳ ಪ್ರಾಮುಖ್ಯತೆ ಸಭೆಯಲ್ಲಿ. ಆಮೇಲೆ ಹಲ್ಲೆಲೂಯ. ಹಾಗಾಗಿ ದೇವರ ವಾಕ್ಯವನ್ನು ಉಲ್ಲಂಘಿಸುವವನು ನಾಶವಾಗುವನು, ಆಜ್ಞೆಯನ್ನ ಭಯಭಕ್ತಿಯಿಂದ ಕೈಕೊಳ್ಳುವವನು ಸುಫಲವನ್ನು ಹೊಂದುವನು ಎಂಬುದಾಗಿ ಇಲ್ಲಿ ವಾಕ್ಯದಲ್ಲಿ ನಾವು ಸ್ಪಷ್ಟವಾಗಿ ನಾವು ನೋಡುತ್ತೇವೆ. ಆಮೇಲೆ ಹಲ್ಲೆಲೂಯ, ಹಲ್ಲೆಲೂಯ. ಓಕೆ, ನಾವು ಈ ಸಮಯದಲ್ಲಿ ಧರ್ಮೋಪದೇಶ ಕಂಡ 30ನೇ ಅಧ್ಯಾಯದ 14ನೇ ವಚನವನ್ನು ಓದೋಣ. ಧರ್ಮೋಪದೇಶ ಕಂಡ 30:14 ಓದ್ರಿ. ಈ ವಾಕ್ಯವು ನಿಮಗೆ ಸಮೀಪದಲ್ಲಿಯೇ ಇದೆ. ಈ ವಾಕ್ಯವು ನಿಮಗೆ ಸಮೀಪದಲ್ಲಿಯೇ ಇದೆ. ಇದು ನಿಮ್ಮ ಬಾಯಲ್ಲಿಯೂ, ಇದು ನಿಮ್ಮ ಬಾಯಲ್ಲಿಯೂ, ಹೃದಯದಲ್ಲಿಯೂ ಇದೆ. ಹೃದಯದಲ್ಲಿಯೂ ಇದೆ. ಇದನ್ನು ಅನುಸರಿಸುವುದಕ್ಕೆ ಅವಕಾಶ ಉಂಟಷ್ಟೇ. ಇದನ್ನು ಅನುಸರಿಸುವುದಕ್ಕೆ ಏನಿದೆ ಅಂದ್ರಿ? ಅವಕಾಶ ಉಂಟಷ್ಟೇ. ದೇವರು ಅವಕಾಶವನ್ನ ಕೊಡ್ತಾ ಇದ್ದಾರೆ. ಆಮೆನ್, ಹಲ್ಲೆಲೂಯ. ಆ ವಾಕ್ಯ ಏನಿದೆ ಅಂದ್ರಿ? ನಿಮಗೆ ಸಮೀಪದಲ್ಲಿಯೇ ಇದೆ, ನಿಮ್ಮ ಬಾಯಲ್ಲಿಯೂ ಹೃದಯದಲ್ಲಿಯೂ ಇದೆ. ಇದನ್ನು ಅನುಸರಿಸುವುದಕ್ಕೆ, ಆ ವಾಕ್ಯಗಳನ್ನು ಕೈಗೊಂಡು ನಡೆಯುವುದಕ್ಕೆ ಅವಕಾಶ ಉಂಟಷ್ಟೇ ಎಂಬುದಾಗಿ ವಾಕ್ಯ ಹೇಳುತ್ತೆ.
ಹಲ್ಲೆಲೂಯಾ. ಹಾಗಾದ್ರೆ ನೀವು ದೇವರ ವಾಕ್ಯವನ್ನ ಕೈಗೊಂಡು ನಡೆಯುವುದಕ್ಕಾಗಿ ಏನ್ ಮಾಡಿದ್ದಾರೆ ಅಂದ್ರೆ ದೇವರ ಅವಕಾಶವನ್ನು ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ನಾನೊಂದು ಸಭೆಯಲ್ಲಿ ಹೇಳ್ತಾ ಇರ್ತೇನೆ, ಏನಪ್ಪಾ ಅಂತಂದ್ರೆ ಸಭೆ ಇರುವಂತದ್ದು ಮತ್ತು ನೋಡುವಾಗ ದೇವರ ವಾಕ್ಯವನ್ನು ಅಲ್ಲಗಳೆಯುವುದಕ್ಕಾಗಿ ಅಲ್ಲ, ದೇವರ ವಾಕ್ಯವನ್ನು ನೆರವೇರಿಸುವುದಕ್ಕಾಗಿ ಇದೆ. ಹಲ್ಲೆಲೂಯಾ. ಸಭೆ ಇರ್ತಕ್ಕಂಥ ಉದ್ದೇಶನೇ ಅದೇ ರೀ. ದೇವರ ವಾಕ್ಯವನ್ನು ನೆರವೇರಿಸುವುದಕ್ಕಾಗಿಯೇ ಸಭೆಯನ್ನ ದೇವರು ಭೂಮಿಯಲ್ಲಿ ಇಟ್ಟಿದ್ದಾರೆ. ಹಲ್ಲೆಲೂಯಾ. 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 ಪ್ರತಿಯೊಂದು ಗಮನಿಸಿ ಪ್ರೇರೆ, ಸಭೆ ಇರುವಂತ ಉದ್ದೇಶ ಏನಪ್ಪಾ ಅಂತ ನೋಡುವುದಾದ್ರೆ ದೇವರ ವಾಕ್ಯವನ್ನು ನೆರವೇರಿಸುವುದಕ್ಕಾಗಿಯೇ ಇದೆ, ದೇವರ ಚಿತ್ತವನ್ನು ನೆರವೇರಿಸುವುದಕ್ಕಾಗಿಯೇ ಇದೆ. ಹಲ್ಲೆಲೂಯಾ. ಬೈಬಲ್ ಅಲ್ಲಿ ದೇವರ ವಾಕ್ಯ ಆಲ್ರೆಡಿ ಇದೆ. ಇದನ್ನು ನಾವೇನು ಹೊಸದಾಗಿ ಬರೆಯಬೇಕಾದಂತ ಅವಶ್ಯಕತೆ ಇಲ್ಲ. ಆದರೆ ಈ ವಾಕ್ಯಗಳು ನೆರವೇರಬೇಕು. ಅದು ಯಾವುದರ ಮುಖಾಂತರ? ಸಭೆಯ ಮುಖಾಂತರ, ಸಭೀಕರ ಮುಖಾಂತರ, ಒಬ್ಬೊಬ್ಬ ವ್ಯಕ್ತಿಯ ಮುಖಾಂತರ ದೇವರ ವಾಕ್ಯ ನೆರವೇರಬೇಕಾಗಿದೆ ಪ್ರೇರೆ. ಆಮೇಲೆ ಹಲ್ಲೆಲೂಯಾ. ಹಾಗಾದ್ರೆ ಸಭೆಗೆ ನಿನ್ನ ದೇವರು ಕರೆದಂತ ಉದ್ದೇಶ ಏನಂತ ನೋಡುವುದಾದ್ರೆ ದೇವರ ವಾಕ್ಯವನ್ನ ನೆರವೇರಿಸುವುದಕ್ಕಾಗಿ ಆಗಿದೆ. ಹಲ್ಲೆಲೂಯಾ. ಅನೇಕ ಅಂಶಗಳಲ್ಲಿ ನೀವು ನೆರವೇರಿಸಬಹುದು ಪ್ರೇರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅರ್ಥ ಆಗ್ತಿದೇನಾ? ನೀವು ಉಪವಾಸ ಪ್ರಾರ್ಥನೆ ಮಾಡ್ತೀರಿ, ಯಾಕೆ ಮಾಡ್ತೀರಿ? ಬೈಬಲ್ ಬರೆಯಲ್ಪಡಿದ ಉಪವಾಸ ಪ್ರಾರ್ಥನೆ ಮಾಡ್ಬೇಕು, ಓಕೆ ಮಾಡ್ತೀರಿ. ಕಾಣಿಕೆ ಕೊಡ್ಬೇಕಂತ ಯಾಕೆ ಕಾಣಿಕೆ ಕೊಡ್ತೀವಿ? ಕೊಡು ನಿಮಗೆ ಕೊಡಲ್ಪಡುವುದು ಎಂಬುದಾಗಿ ಅಲ್ಲಿ ವಾಗ್ದಾನ ಇದೆ, ನಾವು ಕೊಡ್ತಾ ಹೋಗ್ತೇವೆ. ದಶಮ ಕೊಡ್ಬೇಕಂತ ವಾಕ್ಯ ಹೇಳುತ್ತೆ. ಅದು ಏನಪ್ಪಾ ಅಂತಂದ್ರೆ ಬರೆಯಲ್ಪಟ್ಟಿದೆ, ಕೊಡ್ಲೇಬೇಕು ಎಂಬುದಾಗಿ ನಾವು ಕೊಡ್ತಾ ಹೋಗ್ತೇವೆ. ಕೊಟ್ಟಾಗ ಏನಾಗುತ್ತೆ? ಆ ವಾಕ್ಯವು ನೆರವೇರುವಂತದ್ದಾಗಿದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಈಗ ನಮ್ಮ ಸಭೆಯಲ್ಲಿ ಏನು ಮಾಡಿದ್ವಿ ಅಂತಂದ್ರೆ ಪ್ರತಿ ವಾರ ಊಟ ವ್ಯವಸ್ಥೆ ಮಾಡ್ಬೇಕಂತ ಆಲೋಚನೆ ಮಾಡಿದ್ದೇವೆ. ಯಾಕಂದ್ರೆ ಸುತ್ತಮುತ್ತ ಹಳ್ಳಿಗಳಿಂದ ಜನ ಬರ್ತಾರೆ. ಅದನ್ನ ಯಾಕೆ ನಾವು ಮಾಡಿದ್ದೇವೆ? ಮೊದಲು ನಾವು ಮಾಡ್ತಾ ಇದ್ದೇವೆ ತಿಂಗಳಿಗೊಂದ್ಸಾರಿ. ಈಗ ನಾವು ಹೊಸದಾಗಿ ಚರ್ಚ್ ನಾವು ಮಾಡಿದ್ದೇವೆ, ನಾವು ಜಾಗ ತೆಗೆದುಕೊಂಡು ಮತ್ತು ಸುತ್ತಮುತ್ತ ಹಳ್ಳಿಗಳಿಂದ ದೂರದಿಂದ ಜನ ಬರ್ತಾರೆ. ಹೋಗ್ಬೇಕಾದ್ರೆ ಸರಿಯಾದ ಸಮಯಕ್ಕೆ ಬಸ್ಸುಗಳು ಸಿಗದೇ ಇದ್ದ ಕಾರಣ ಅಥವಾ ಕೆಲವರಿಗೆ ಹಣದ ಸಮಸ್ಯೆ ಇರ್ಬೋದು. ಹಾಗಾಗಿ ನಾವೇನ್ ಮಾಡಿದ್ವಿ ಅಂತಂದ್ರೆ ಊಟದ ವ್ಯವಸ್ಥೆ ಮಾಡಿದ್ದೇವೆ. ನನಗೆ ಆತರ ಪ್ರತಿ ಸಂಡೇ ಈ ತರ ಮಾಡ್ಬೇಕಂತ ಆಲೋಚನೆ ಬಂತು, ಮಾಡಿದ್ವಿ. ಬರೀ ಸಂಡೇ ಅಷ್ಟೇ ಅಲ್ಲ, ಚರ್ಚಿನಲ್ಲಿ ಯಾವ್ದು ಮೀಟಿಂಗ್ ನಡೆದ್ರು ಸಹ, ಯಾರು ಬಂದ್ರು ಸಹ ಏನಂತಂದ್ರೆ ಸಭೆಯಲ್ಲಿ ರೇಷನ್ ಇರಬೇಕು, ಒಂದು ಸಹ ಕಡಿಮೆ ಇರಬಾರ್ದು ಅಂತೇಳಿ ನಾವು ಡಿಸೈಡ್ ಮಾಡಿದ್ದೇವೆ. ಹಲ್ಲೆಲೂಯಾ. ಡಿಸೈಡ್ ಮಾಡಿದ್ವಿ ಅಂದ್ರೆ ಸಭಿಕರು ಯಾರು ಹೇಳಿಲ್ಲ, ನಾವು ಕೊಡ್ತೀವಿ ಮಾಡೋದು ಯಾರು ಹೇಳಿಲ್ಲ. ಆದ್ರೆ ನನ್ನ ನಂಬಿಕೆ ಅದು. ನಾನು ಯಾಕೆ ಇದೆಲ್ಲ ಹೇಳಕ್ ಇಷ್ಟಪಡ್ತೇನೆ ಅಂತಂದ್ರೆ, ಅಲ್ಲಿ ಮಲಾಕಿ ಪುಸ್ತಕದಲ್ಲಿ ಒಂದು ವಾಕ್ಯ ಬರೆಯಲ್ಪಡಿದ, ನನ್ನ ಆಲಯವನ್ನು ಆಹಾರ ಶೂನ್ಯವಾಗದಂತೆ ನೋಡಿಕೊಳ್ಳ್ರಿ ಎಂಬುದ. ನನಗೆ ಖುಷಿ ಆಯ್ತು. ಏನಪ್ಪಾ ಅಂದ್ರೆ ಆ ವಾಕ್ಯವನ್ನ ಸಭೆ ನೆರವೇರಿಸ್ತಾ ಇದೆ ಎಂಬುದ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದನ್ನು ಗಮನಿಸಿ, ಸಭೆ ಇರುವಂತದ್ದು ಯಾಕೆ ಅಂತ ನೋಡಿದ್ರೆ ವಾಕ್ಯಗಳನ್ನ ನೆರವೇರಿಸುವುದಕ್ಕಾಗಿ ಸಭೆ ಇದೆ ಪ್ರಿಯ ದೇವರ ಮಕ್ಕಳೇ. ಆಮೇಲೆ ಹಲ್ಲೆಲೂಯಾ. ಹಾಗಾಗಿ ಇಲ್ಲಿ ಧರ್ಮೋಪದೇಶ ಖಂಡದಲ್ಲಿ ನಾವು ಓದಿದ ಪ್ರಕಾರವಾಗಿ ನೀವು ನೋಡ್ತೇವೆ, ಇದನ್ನು ಅನುಸರಿಸುವುದಕ್ಕೆ ಅವಕಾಶ ಉಂಟಷ್ಟೇ. ದೇವರ ಅವಕಾಶವನ್ನು ಕೊಟ್ಟಿದ್ದಾರೆ. ಅವಕಾಶವನ್ನು ಕೊಟ್ಟಿರುವಾಗ ಅದನ್ನು ನಾವು ಉಪಯೋಗ ಮಾಡಿಕೊಳ್ಳಬೇಕು ಪ್ರಿಯ. ಆ ವಾಕ್ಯದ ಪ್ರಕಾರವಾಗಿ ಜೀವಿಸಬೇಕು, ಆ ವಾಕ್ಯಗಳನ್ನ ನೆರವೇರಿಸಬೇಕಾಗಿದೆ. ಓಕೆ, ಮುಂದಕ್ಕೆ ಹೋಗೋಣ. 2 ಸಾಮುವೇಲ 7ನೇ ಅಧ್ಯಾಯದ 28ನೇ ವಚನವನ್ನು ಓದೋಣ. 2 ಸಾಮುವೇಲ 7:28 ಓದ್ರಿ. ಕರ್ತನೇ, ಯೆಹೋವನೇ, ನಿನ್ನ ಸೇವಕನಿಗೆ ಈ ಶ್ರೇಷ್ಠ ವಾಗ್ದಾನಗಳನ್ನು ಮಾಡಿದ ನೀನು ದೇವರಾಗಿರುತ್ತಿ. ಗಮನಿಸ್ರಿ, ಕರ್ತನೇ ಯೆಹೋವನೇ, ನಿನ್ನ ಸೇವಕನಿಗೆ ಶ್ರೇಷ್ಠ ವಾಗ್ದಾನಗಳನ್ನು ಮಾಡಿದ ನೀನು ದೇವರಾಗಿರುತ್ತಿ ಎಂಬುದಾಗಿ ವಾಕ್ಯ ಹೇಳುತ್ತೆ. ಇನ್ನೊಂದು ಸಹ ನೋಡುವುದಾದ್ರೆ, ಕರ್ತನೇ ಯೆಹೋವನೇ, ನಿನ್ನ ಸೇವಕನಿಗೆ ಶ್ರೇಷ್ಠ ವಾಗ್ದಾನಗಳನ್ನು ಮಾಡಿದ ನೀನು ದೇವರಾಗಿರುತ್ತಿ. ಅದಾದ್ರೆ ಸೇವಕರನ್ನ ಕರೆತಕ್ಕಂಥದ್ದು ಯಾರು ಸಾಮಾನ್ಯವಾಗಿರ್ತಕ್ಕಂಥ ವ್ಯಕ್ತಿ ಅಲ್ಲ ಪ್ರೇರೆ, ಮತ್ತು ನೋಡುವಾಗ ದೇವರೇ ಆಗಿದ್ದಾನೆ. ಹಲ್ಲೆಲೂಯಾ. ಸೇವಕರನ್ನ ಕರೆದು ಸಭೆಯನ್ನು ನೇಮಿಸಿದ್ದು ಮತ್ತು ನೋಡುವಾಗ ಇದೆಲ್ಲ ಯಾರ ಕಾರ್ಯ ಅಂತ ನೋಡುವುದಾದ್ರೆ ಇದು ದೇವರ ಕಾರ್ಯವಾಗಿದೆ ಪ್ರಿಯರೇ. ಆಮೇಲೆ ಹಲ್ಲೆಲೂಯಾ. ಮುಂದಕ್ಕೆ ಹೋಗೋಣ.
ನಿನ್ನ ವಾಕ್ಯವು ಸತ್ಯವಾದದ್ದು. ಆಮೇಲೆ ಹಲ್ಲೆಲೂಯಾ. ಏನಾಗಿದೆ? ಆತನ ವಾಕ್ಯವು ಸತ್ಯವಾಗಿರ್ತಕ್ಕಂಥ ವಾಕ್ಯವಾಗಿದೆ. ಆತನ ವಾಕ್ಯವು ಸುಳ್ಳಲ್ಲ ಪ್ರೇರೆ, ಆತನ ವಾಕ್ಯವು ಸತ್ಯವಾಗಿದೆ. ಆಮೇಲೆ ಹಲ್ಲೆಲೂಯಾ. ಓಕೆ, ಇನ್ನೊಂದು ವಚನವನ್ನು ಹೋದನು. 2 ಸಾಮುವೇಲ 23ನೇ ಅಧ್ಯಾಯದ 1 ಮತ್ತು 2ನೇ ವಚನವನ್ನು ನಾವು ಓದೋಣ. ದಾವೀದನ ಕಡೆ ಮಾತುಗಳು. ದಾವೀದನ ಕಡೆ ಮಾತುಗಳು ಏನಂತ ಸ್ವಲ್ಪ ಗಮನಿಸಿರಿ. ಓಕೆ, ಈಶಾಯನ ಮಗನಾದ ದಾವೀದನ ನುಡಿಗಳು. ಈಶಾಯನ ಮಗನಾದ ದಾವೀದನ ನುಡಿಗಳು ಇವಾಗಿರ್ತವೆ. ಉನ್ನತ ಸ್ಥಾನಕ್ಕೆ ಏರಿಸಲ್ಪಟ್ಟವನು. ನೋಡಿ ಯಾವ ರೀತಿಯಲ್ಲಿ ವರ್ಣನೆ ಮಾಡಿದ್ದಾರೆ ಅಂದ್ರೆ, ಉನ್ನತ ಸ್ಥಾನಕ್ಕೆ ಏರಿಸಲ್ಪಟ್ಟವನು, ಯಾಕೋಬನ ದೇವರಿಂದ ಅಭಿಷೇಕಿಸಲ್ಪಟ್ಟವನು. ನೋಡಿ ಯಾಕೋಬನ ದೇವರಿಂದ ಅಭಿಷೇಕಿಸಲ್ಪಟ್ಟವನು, ಇಸ್ರಾಯೇಲನ ಹೊರ ಕವಿಯೂ ಆಗಿರುವವನು ಹೇಳಿದ್ದು. ಯೆಹೋವನ ಆತ್ಮವು ನನ್ನಲ್ಲಿ ಉಸಿರಿತು. ನೋಡಿ, ಯೆಹೋವನ ಆತ್ಮವು ನನ್ನಲ್ಲಿ ಉಸಿರಿತು, ಆತನ ವಾಕ್ಯವು ನನ್ನ ಬಾಯಲ್ಲಿತ್ತು. ಆಮೆನ್, ಹಲ್ಲೆಲೂಯಾ. ಆತನ ವಾಕ್ಯವು ನನ್ನ ಬಾಯಲ್ಲಿತ್ತು. ಯೆಹೋವನ ಆತ್ಮವು ನನ್ನಲ್ಲಿ ಉಸಿರಿತು, ಆತನ ವಾಕ್ಯವು ನನ್ನ ಬಾಯಲ್ಲಿ ಇತ್ತು ಎಂಬುದಾಗಿ. ಆಮೆನ್, ಹಲ್ಲೆಲೂಯಾ. ಹಾಗಾದ್ರೆ ದೇವರ ವಾಕ್ಯ ನಮ್ಮ ಬಾಯಲ್ಲಿ ನಾವು ಮಾತಾಡ್ತಾ ಇರಬೇಕೆಂಬುದಾಗಿ ನೋಡ್ತೇವೆ ಪ್ರೇರೆ. ಓಕೆ, ಇನ್ನೊಂದು ವಚನಕ್ಕೆ ನಾವು ಬರೋಣ. ಕೀರ್ತನೆಗಳು 119ನೇ ಕೀರ್ತನೆ, ಕೀರ್ತನೆಗಳು 119:89. ಯೆಹೋವನೇ, ನಿನ್ನ ವಾಕ್ಯವು ಪರಲೋಕದಲ್ಲಿ ಶಾಶ್ವತವಾಗಿ ಸ್ಥಾಪಿಸಲ್ಪಟ್ಟದೆ. ಏನಂದ್ರೆ ಇಲ್ಲಿ ನೋಡ್ತೇವೆ, ಯೆಹೋವನೇ ನಿನ್ನ ವಾಕ್ಯವು ಪರಲೋಕದಲ್ಲಿ ಶಾಶ್ವತವಾಗಿ ಸ್ಥಾಪಿಸಲ್ಪಟ್ಟದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಏನಂದ್ರೆ ದೇವರ ವಾಕ್ಯ ಪರಲೋಕದಲ್ಲಿ ಶಾಶ್ವತವಾಗಿ ಸ್ಥಾಪಿಸಲ್ಪಟ್ಟದೆ ಎಂಬುದಾಗಿ ನಾವು ನೋಡುವರಾಗಿದ್ದೇವೆ. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಅಂದ್ರೆ ಯಾವಾಗಲೂ ಇರುವಂತದಾಗಿದೆ ದೇವರ ವಾಕ್ಯ, ಶಾಶ್ವತವಾಗಿ ಸ್ಥಾಪಿಸಲ್ಪಟ್ಟಂತ ವಾಕ್ಯವು ಅದಾಗಿದೆ. ಹಾಗೆ ಇನ್ನೊಂದು ವಚನಕ್ಕೆ ಬರೋಣ. ಅದೇ ಕೀರ್ತನೆ 119, 105ನೇ ವಚನವನ್ನು ಓದೋಣ. ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು ನನ್ನ ದಾರಿಗೆ ಬೆಳಕು ಆಗಿದೆ ಎಂಬುದಾಗಿ ನಾವು ನೋಡುತ್ತೇವೆ. ಆಮೇಲೆ ಹಲ್ಲೆಲೂಯಾ. ದೇವರ ವಾಕ್ಯ ಏನಾಗಿದೆ ಅಂತ ನಮಗೆ ನೋಡುವಾಗ, ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು ನನ್ನ ದಾರಿಗೆ ಬೆಳಕು ಆಗಿದೆ ಎಂಬುದಾಗಿ ನೋಡುತ್ತೇವೆ. ಹಲ್ಲೆಲೂಯಾ. ಹಾಗಾದ್ರೆ ಗಮನಿಸ್ರಿ, ನಾವು ಕತ್ತಲಲ್ಲಿ ಮತ್ತೆ ನೋಡ್ತೇವೆ, ಟಾರ್ಚ್ ಇಟ್ಕೊಂಡು ಹೋಗ್ತೇವೆ. ಇವಾಗೆಲ್ಲ ಟಾರ್ಚ್, ಅವಾಗೆಲ್ಲ ಏನೆಲ್ಲ ಸಿಮೆಂಟ್ ಅದೆಲ್ಲ ಮಾಡಿ ತಲುಪ್ಕೊಂಡು, ಈಗೆಲ್ಲ ಮೊಬೈಲ್ ಇಂದ ಬ್ಯಾಟ್ರಿ ಮತ್ತೆ ಬೇರೆ ಬೇರೆ ವಿಧವಾಗಿ ನಾವು ಬ್ಯಾಟ್ರಿಗಳನ್ನು ನೋಡ್ತೇವೆ, ಟಾರ್ಚ್ ಹಾಕೊಂಡು ಹೋಗ್ತಾ ಇರ್ತೇವೆ ಪ್ರೇರೆ. ಹಾಗಾದ್ರೆ ಕತ್ತಲಲ್ಲಿ ಹೋಗ್ತಕ್ಕಂಥ ವ್ಯಕ್ತಿಗೆ ಏನ್ ಬೇಕಂದ್ರೆ ಟಾರ್ಚ್ ಬೇಕೇ ಬೇಕು. ಇಲ್ಲಪ್ಪ ಅಂದ್ರೆ ಅವನಿಗೆ ಎಲ್ಲಿ ದಾರಿ ಇದೆ, ಕಲ್ಲು ಮಣ್ಣು ಮುಳ್ಳುಗಳಲ್ಲಿ ಗೊತ್ತಾಗಲ್ಲ. ಹಾಗಾಗಿ ರಾತ್ರಿ ಸಮಯದಲ್ಲಿ ಅದನ್ನು ಯೂಸ್ ಮಾಡ್ತಾರೆ. ಹಾಗಾಗಿ ಗಮನಿಸಿ ಪ್ರೇರೆ, ಇಲ್ಲಿ ವಾಕ್ಯದಲ್ಲಿ ನೋಡುವ ಪ್ರಕಾರ, ಯೆಹೋವನೇ ನಿನ್ನ ವಾಕ್ಯವು ಮತ್ತು ನೋಡುವಾಗ, ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು ನನ್ನ ದಾರಿಗೆ ಬೆಳಕು ಆಗಿದೆ ಎಂಬುದಾಗಿ ನಾವು ನೋಡುತ್ತೇವೆ. ಹಲ್ಲೆಲೂಯಾ. ಹಾಗಾದ್ರೆ ದೇವರ ವಾಕ್ಯ ನಿನ್ನ ಜೀವಿತದಲ್ಲಿ ಇಲ್ಲ ಅಂತಂದ್ರೆ, ದೇವರ ವಾಕ್ಯ ನಿನ್ನ ಬಾಯಲ್ಲಿ ಇಲ್ಲ ಅಂತಂದ್ರೆ, ಪ್ರಿಯರೇ, ನೀನು ಕತ್ತಲಲ್ಲಿ ಜೀವಿಸ್ತಾ ಇದೀಯಾ? ಯಾಕಂದ್ರೆ ಬೆಳಕಾಗಿರ್ತಕ್ಕಂಥ ವಾಕ್ಯವನ್ನು ನೀನು ತುಚ್ಛೀಕರಿಸಿ, ಬೆಳಕಾಗಿರ್ತಕ್ಕಂಥ ವಾಕ್ಯವನ್ನು ನೀನು ಕೇಳದೆ ನೆರವೇರಿಸದೆ ಇದ್ದ ಕಾರಣ ನಿನ್ನ ಜೀವಿತವು ಕತ್ತಲೆಯಾಗಿದೆ. ಹಲ್ಲೆಲೂಯಾ. ದೇವರ ವಾಕ್ಯ ಯಾರ ಜೀವಿತದಲ್ಲಿ ಇರೋದಿಲ್ವೋ ಅಂತ ವ್ಯಕ್ತಿಗಳ ಜೀವಿತ ಕತ್ತಲ ಜೀವಿತವಾಗಿದೆ ಪ್ರಿಯರೇ. ಅಂತವರ ಜೀವಿತ ಅಂಧಕಾರದ ಜೀವಿತವಾಗಿದೆ. ಯಾಕಂದ್ರೆ ವಾಕ್ಯ ನೋಡ್ತೀವಿ, ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು. ವಾಕ್ಯ ಅಂದ್ರೆ ಸುಮ್ಮನೆ ಸಾಮಾನ್ಯ ಅಲ್ಲ ಪ್ರಿಯರೇ. ಮತ್ತು ನೋಡುವಾಗ ಅದು ದೀಪವಾಗಿದೆ, ಅದು ಬೆಳಕಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ನಾವು ನೋಡ್ತೇವಲ್ಲ, ಯೋಹಾನ್ ಬರೆಸುವಂತೆ 1:4 ಆತನಲ್ಲಿ ಜೀವವಿದ್ದ, ಆ ಜೀವ ಮನುಷ್ಯರಿಗೆ ಬೆಳಕಾಗುತ್ತೆ ಎಂಬುದ. ಹಲ್ಲೆಲೂಯಾ. ಆತನ ಜೀವ ವಾಕ್ಯ, ಆ ವಾಕ್ಯವೇ ಬೆಳಕು. ಆ ಬೆಳಕು ನಿನ್ನಲ್ಲಿ ಇಲ್ಲದೆ ಹೋದ್ರೆ, ಆ ವಾಕ್ಯ ಅನ್ನುವಂತ ಬೆಳಕು ನಿನ್ನಲ್ಲಿ ಇಲ್ಲದೆ ಹೋದ್ರೆ, ನಿನ್ನ ಜೀವಿತ ಕತ್ತಲೆಯ ಜೀವಿತವಾಗಿದೆ ಪ್ರೇರೆ. ಆಮೆನ್, ಹಲ್ಲೆಲೂಯಾ. ಅರ್ಥ ಆಗ್ತಿದೆಯಾ? ಹಾಗಾದ್ರೆ ಇಲ್ಲೂ ಎಷ್ಟು ನಾವು ವಾಕ್ಯವನ್ನು ಕೇಳ್ತಾ ಹೋಗ್ತೇವೋ ಅಷ್ಟು ನಮ್ಮ ಒಳಗಡೆ ನಂಬಿಕೆ ಬರ್ತಾ ಹೋಗುತ್ತೆ. ಎಷ್ಟೆಲ್ಲ ವಾಕ್ಯಗಳನ್ನ ನಾವು ಆಯ್ಕೆ ಮಾಡ್ತಾ ಹೋಗ್ತೇವೋ ಪ್ರೇರೆ, ಅಷ್ಟು ನಮ್ಮ ಒಳಗಡೆ ಬೆಳಕು ಆವರಿಸಿಕೊಳ್ತಾ ಹೋಗುತ್ತೆ. ಆಮೇಲೆ ಹಲ್ಲೆಲೂಯಾ, ಹಲ್ಲೆಲೂಯಾ. ಬೆಳಕಿನಲ್ಲಿ ನಾವು ಜೀವಿಸಬೇಕಾಗಿದೆ. ಯಾಕೆಂದ್ರೆ ನಾವು ಬೆಳಕಿನವರಾಗಿದ್ದೇವೆ. ನಾವು ಕತ್ತಲಿಗೆ ಸಂಬಂಧಪಟ್ಟವರಲ್ಲ, ನಾವು ಬೆಳಕಿಗೆ ಸಂಬಂಧಪಟ್ಟವರ
ನಮ್ಮವರಾಗಿದ್ದೇವೆ. ಆ ಬೆಳಕು ನಿನ್ನೊಳಗಡೆ ಪ್ರಕಾಶಿಸಬೇಕಂತ ನೋಡಿದ್ರೆ ದೇವರ ವಾಕ್ಯವು ನಿನ್ನೊಳಗಡೆ ಇರಬೇಕು. ದೇವರ ವಾಕ್ಯವನ್ನು ನೆರವೇರಿಸುವಂತವಳು ನೀನಾಗಿರ್ಬೇಕಾಗಿದೆ. ಆಮೇಲೆ ಹಲ್ಲೆಲೂಯ, ಹಲ್ಲೆಲೂಯ. ಓಕೆ, ಇನ್ನೊಂದು ವಚನವನ್ನು ನಾವು ಓದೋಣ. ಕೀರ್ತನೆಗಳು 147 15ನೇ ವಚನ. ತನ್ನ ನುಡಿಯನ್ನು ಭೂಲೋಕಕ್ಕೆ ಕಳುಹಿಸುತ್ತಾನೆ. ಆತನ ವಾಕ್ಯವು ಬಹು ವೇಗಶಾಲಿಯಾಗಿದೆ. ಗಮನಿಸಿ ಪ್ರೇರೆ, ತನ್ನ ನುಡಿಯನ್ನು ಭೂಲೋಕಕ್ಕೆ ಆತನ ಏನ್ ಮಾಡ್ತಾರೆ ಕಳಿಸುತ್ತಾನೆ ಎಂಬುದಾಗಿ ವಾಕ್ಯ ಹೇಳುತ್ತೆ. ಮತ್ತು ಗಮನಿಸ್ರಿ, ಆತನ ವಾಕ್ಯವು ಏನಾಗಿದೆ ಅಂತ ನೋಡುವುದಾದ್ರೆ ಬಹು ವೇಗಶಾಲಿಯಾಗಿದೆ. ಹಲ್ಲೆಲೂಯ. ವೇಗ ವಾಕ್ಯದಲ್ಲಿ ಇದೆ ಪ್ರೇರೆ. ಹಲ್ಲೆಲೂಯ. ವಾಕ್ಯವೇ ವೇಗವಾಗಿದೆ, ಬಹಳ ಸ್ಪೀಡ್ ವಾಕ್ಯ. ಆಮೇಲೆ ಹಲ್ಲೆಲೂಯ. ಹಾಗಾಗಿ ನಾವು ನೋಡ್ತೇವೆ ಆತನ ವಾಕ್ಯವು ಬಹು ವೇಗಶಾಲಿಯಾಗಿದೆ ಎಂಬುದ. ಸ್ಪೀಡ್ ಆಗಿ ಬಹಳ ಸ್ಪೀಡ್. ಹಲ್ಲೆಲೂಯ, ಹಲ್ಲೆಲೂಯ. ನಮ್ಮ ಜೀವಿತ ಉದ್ಧಾರ ಆಗ್ಬೇಕಂದ್ರೆ, ನಾವು ರಕ್ಷಣೆ ಹೊಂದ್ಬೇಕಂತಂದ್ರೆ ನಮ್ಮ ಜೀವಿತದಲ್ಲಿ ಮತ್ತೆ ನೋಡುವಾಗ ಏನೆಲ್ಲ ಅಭಿವೃದ್ಧಿ ಆಗ್ಬೇಕಂದ್ರೆ ವೇಗಶಾಲಿ ಆಗಿರುವ ದೇವರ ವಾಕ್ಯವನ್ನು ಗಟ್ಟಿಯಾಗಿ ಇಟ್ಕೋಬೇಕು. ಆ ವಾಕ್ಯದ ಪ್ರಕಾರವಾಗಿ ಜೀವಿಸ್ಬೇಕು. ಆ ವಾಕ್ಯವನ್ನು ನೆರವೇರಿಸಬೇಕಾಗಿದೆ. ಅವಾಗ ಮಾತ್ರ ನಿನ್ನ ಜೀವಿತದಲ್ಲಿ ಯಾವ ಅಡೆತಡೆಗಳು ಇರಲ್ಲ ಪ್ರೇಮ. ಯಾವುದು ನಿನ್ನನ್ನು ತಡಿಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ವೇಗಶಾಲಿಯಾಗಿದೆ ದೇವರ ವಾಕ್ಯವು. ಆಮೇಲೆ ಹಲ್ಲೆಲೂಯ. ಓಕೆ, ಹಾಗೆ ಇನ್ನೊಂದು ವಚನಕ್ಕೆ ಹೋಗೋಣ. ಯೆರೆಮೀಯನ ಪ್ರವಾದನೆ ಗ್ರಂಥಕ್ಕೆ ನಾವು ಬರೋಣ. ಯೆರೆಮೀಯನ ಪ್ರವಾದನೆ ಗ್ರಂಥ 23ನೇ ಅಧ್ಯಾಯದ 29ನೇ ವಚನವನ್ನು ನಾವು ಓದೋಣ. ನನ್ನ ವಾಕ್ಯವು ಬೆಂಕಿಗೂ ಬಂಡೆಗೂ ಒಡೆದು ಬೀಳುವ. ನೋಡಿ, ನನ್ನ ವಾಕ್ಯವು ಬೆಂಕಿಗೂ ಬಂಡೆಯನ್ನು ಒಡೆದು ಬಿಡುವ, ಚೆಮಟಿಗೆಗೂ ಚೆಮಟಿಗೂ ಏನಾಗಿದಂತ್ರಿ ಸಮಾನವಾಗಿದೆಯಲ್ಲ. ನೋಡಿ ಹೇಗಿದೆ ದೇವರ ವಾಕ್ಯ. ಬೆಳಕಾಗಿದೆ, ದೇವರ ವಾಕ್ಯ ದೀಪವಾಗಿದೆ, ದೇವರ ವಾಕ್ಯ ವೇಗಶಾಲಿಯಾಗಿದೆ. ಅದನ್ನೆಲ್ಲ ಕೈಗೊಂಡು ನಡೆಯುವುದಕ್ಕಾಗಿ ದೇವರೇನ್ ಮಾಡಿದ್ರೆ ಅವಕಾಶವನ್ನು ಕೊಟ್ಟಿದ್ದಾರೆ. ಹಲ್ಲೆಲೂಯ. ಇಲ್ಲಿ ನೋಡುವಾಗ ವಾಕ್ಯವು ಬೆಂಕಿಗೂ ಬಂಡೆಯನ್ನು ಒಡೆದು ಬಿಡುವ, ಚೆಮಟಿಗೆಗೂ ಸಮಾನವಾಗಿದೆಯಲ್ಲ. ಹಲ್ಲೆಲೂಯ. ಯೆಹೋವನೇ ಇದನ್ನು ನುಡಿದಿದ್ದಾನೆ. ಹಲ್ಲೆಲೂಯ. ನೋಡಿ, ಬೆಂಕಿಗೂ ಸಮವಾಗಿದೆ ಪ್ರಿಯರೇ ದೇವರ ವಾಕ್ಯ. ಬಂಡೆಯನ್ನು ಒಡೆದು ಬಿಡುವಂತ ಚಮಟಿಗೆ ಸಹ ಏನಾಗಿದೆ, ವಾಕ್ಯವು ಹೋಲಿಕೆ ಆಗಿದೆ. ಎಂತ ವಾಕ್ಯ ನಮ್ಮಲ್ಲಿ ಯಾವುದ್ರ ಅಡೆತಡೆ ಮಾಡೋದು? ಯಾವ ಬೆಟ್ಟರಿ ನಮ್ಮನ್ನು ತಡೆಯೋದು? ಯಾವ ಗುಡ್ಡಗಳು ತಡಿತವ್ರಿ ನಮ್ಮನ್ನ? ಯಾವ ಮಾಟ ಮಂತ್ರಗಳು ತಡಿಲಿಕ್ಕೆ ಸಾಧ್ಯ ರೀ? ಯಾವ ದುರಾತ್ಮಗಳು ನಮ್ಮನ್ನ ಆಳ್ವಿಕೆ ಮಾಡಲಿಕ್ಕೆ ಸಾಧ್ಯ ರೀ? ಹಲ್ಲೆಲೂಯ, ಹಲ್ಲೆಲೂಯ. ಬಲಶಾಲಿಯಾಗಿರುವ ದೇವರ ವಾಕ್ಯ, ವೇಗವಾಗಿರುವ ದೇವರ ವಾಕ್ಯ, ಬೆಳಕಾಗಿರುವ ದೀಪವಾಗಿರುವ ದೇವರ ವಾಕ್ಯ ನಮ್ಮೊಳಗಡೆ ಇರುವಾಗ ಯಾವುದು ನಮ್ಮನ್ನು ತಡಿಲಿಕ್ಕೆ ಸಾಧ್ಯ? ಹಲ್ಲೆಲೂಯ, ಹಲ್ಲೆಲೂಯ. ಹೇಳ್ತೀನಿ, ನಮ್ಮ ಆಲೋಚನೆಗಳೇ ಬದಲಾಗ್ಬೇಕ್ರಿ. ನಮ್ಮ ತಲೆಯಲ್ಲಿ ಇರುವಂತ ಆ ಒಂದು ಆಲೋಚನೆಗಳು ಬದಲಾಗ್ಬೇಕು. ನನ್ನಿಂದ ಆಗಲ್ಲ, ನಂದು ಇಷ್ಟು ಮಾತ್ರ, ನನ್ನ ನಂಬಿಕೆ ಇಷ್ಟರಲ್ಲಿ ನಾನು ಸರ್ಕಾರ ಹಾಕೊಂಡು ಕುತ್ಕೊಳಕ್ ಹೋಗ್ಬೇಡ್ರಿ. ಅಪರಿಮಿತವಾಗಿದೆ ದೇವರ ಆಶೀರ್ವಾದ, ಅಪರಿಮಿತವಾಗಿದೆ ದೇವರ ರಾಜ್ಯ, ಅಪರಿಮಿತವಾಗಿರ್ತಕ್ಕಂಥ ದೇವರ ರಾಜ್ಯ ಪ್ರೇರಣೆ. ಆತನಿಗೆ ಯಾವುದೇ ತರದ ಸರ್ಕಲ್ ಇಲ್ಲ. ಹಲ್ಲೆಲೂಯ. ಆತನ ರಾಜ್ಯಕ್ಕೆ ಮಿತಿ ಇಲ್ಲ. ಆತನ ರಾಜ್ಯಕ್ಕೆ ಸರ್ಕಾರಗಳಲ್ಲಿ ಕಾಂಪೌಂಡ್ ಇಲ್ಲವೇ ಇಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ಅಡೆತಡೆ ಯಾವುದು ಸಹ ಬರುವುದಕ್ಕೆ ಸಾಧ್ಯನೇ ಇಲ್ಲ ಪ್ರಿಯರೇ. ಆಮೆನ್, ಹಲ್ಲೆಲೂಯ. ಅರ್ಥ ಆಗ್ತಿದೇನಾ? ದೇವರ ವಾಕ್ಯ ಬಹಳ ವೇಗಶಾಲಿ. ದೇವರ ವಾಕ್ಯ ಬೆಂಕಿ ಚಮಟಿ ಆಗಿದೆ. ಆಮೇಲೆ ಹಲ್ಲೆಲೂಯ. ಏನೇ ಬಂದು ನಿಮ್ಮ ಜೀವಿತದಲ್ಲಿ ದೇವರ ವಾಕ್ಯ ನಿಮ್ಮ ಒಳಗಿರುವಾಗ ಎಲ್ಲವನ್ನೂ ಹೊಡೆದಾಕ್ಬಿಡ್ತದೆ. ಹಲ್ಲೆಲೂಯ. ಎಷ್ಟೇ ಅಡೆತಡೆಗಳು ಬಂದ್ರು, ಎಷ್ಟೇ ಏನೇ ಸಂಭವಿಸಿದ್ರು ಸಹ ಎಲ್ಲವೂ ಸಹ ದೇವರು ಏನ್ ಮಾಡ್ತಾರೆ, ತೆಗೆದಾಕ್ತಾ ಹೋಗ್ತಾರೆ. ಹಲ್ಲೆಲೂಯ. ಓಕೆ, ಇನ್ನೊಂದು ವಚನಕ್ಕೆ ನಾವು ಬರೋಣ. ಈಗ ನಮ್ಗೆಲ್ಲರಿಗೂ ಸಹ ಗೊತ್ತಿರ್ತಕ್ಕಂಥ ವಾಕ್ಯ ಯೋಹಾನ ಬರೆದ ವಾಕ್ಯ 1:1 ಓದ್ರಿ. ಆದಿಯಲ್ಲಿ ವಾಕ್ಯವಿತ್ತು,
ದೇವರ ಬಳಿ ಇದ್ದು ಆ ವಾಕ್ಯವು ದೇವರಾಗಿತ್ತು. ಆಮೇಲೆ ಹಲ್ಲೆಲೂಯಾ. ಸಾಕು ಪ್ರೇರೆ. ನೋಡುವಾಗ ದೇವರ ವಾಕ್ಯ ಏನಾಗಿದೆ? ದೇವರಾಗಿದೆ. ದೇವರ ವಾಕ್ಯ ನಿಮ್ಮೊಳಗಿರುವಾಗ ದೇವರು ನಿಮ್ಮೊಳಗಡೆ ಇದ್ದಾನೆ. ಆಮೇಲೆ ಹಲ್ಲೆಲೂಯಾ. ನೀವು ಒಬ್ಬಟ್ಟಿದ್ದೀರಲ್ಲ, ದೇವರ ವಾಕ್ಯ ನಿಮ್ಮೊಳಗಡೆ ಇದೆಯಾ? ಅಲ್ಲಿ ನೋಡುವಾಗ ದೇವರು ನಿಮ್ಮೊಂದಿಗಿದ್ದಾನೆ. ಆಮೇಲೆ ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಮತ್ತೆ ಯೋಹಾನನ ಸುವಾರ್ತೆ 15 ನೋಡ್ತೇವೆ, ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ಹಲ್ಲೆಲೂಯಾ ಏನಾಗಿದ್ರೆ ನೆಲೆಗೊಂಡಿದ್ದರೆ. ಯಾವುದು? ದೇವರ ವಾಕ್ಯ ನೆಲೆಗೊಂಡಿರುವಾಗ ಯಾರಲ್ಲಿ? ನಮ್ಮೊಳಗಡೆ. ನಾವು ಕ್ರಿಸ್ತನಲ್ಲಿ, ಕ್ರಿಸ್ತನ ವಾಕ್ಯ ನಮ್ಮಲ್ಲಿ ನೆಲೆಗೊಂಡಿದ್ರೆ ಅಲ್ಲಿ ಏನಾದ್ರೂ ಮಿತಿ ಇದೆನಾ? ಬೌಂಡ್ರಿ ಹಾಕಿದೇನಾ? ಇಂತಿಂದ ಕೇಳ್ಕೋಬೇಕು, ಇದನ್ನ ಮಾತ್ರ ದೇವ್ರು ಕೊಡ್ತಾನೆ. ಹಲ್ಲೆಲೂಯಾ. ಇಂಥದ್ದೇ ಕೇಳ್ಕೋಪ, ಅದು ಮಾತ್ರ ಸಿಗುತ್ತಂತೆ ಯಾವ್ದಾದ್ರು ಹೇಳಿದನ? ಅರಸು ಏನ್ ಬೇಕಾದ್ರೂ ಕೇಳ್ಕೊ ಅಂತ ಹೇಳ್ತಾರೆ. ದಮ್ಮಿರ್ಬೇಕು ಕೇಳ್ಬೇಕಂದ್ರೆ. ಅದೆಲ್ಲಿಂದ ಬರ್ತದೆ? ದೇವ್ರ ವಾಕ್ಯ ಒಬ್ಬನಲ್ಲಿ ನೆಲೆಗೊಂಡಾಗ ಮಾತ್ರ ದಮ್ ಬರ್ತು ಕೇಳಕ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸಭೆ ಅನ್ನುವಂಥದ್ದು ಸುಮ್ಮನೆ ಏನು ಮುಬ್ಬಾಗಿರ್ಬೋದು, ಮೊಬ್ಬಿನ ಇಂಜೆಕ್ಷನ್ ತಗೊಂಡಿರ್ತಾರಲ್ಲ ಆಗಿರ್ಬಾರ್ದು. ಹಲ್ಲೆಲೂಯಾ. ಯಾವಾಗಲೂ ಚುರುಕಾಗಿರ್ಬೇಕು. ಹಲ್ಲೆಲೂಯಾ. ನೋಡ್ರಿ, ಕೈಗೆಲ್ಲ ಇಂಜೆಕ್ಷನ್ ಮಾಡ್ಕೊಂಡು ಬಂದಿರಿ. ಯಾರನ್ನಂತ ನನಗೆ ಟೈಫಾಯ್ಡ್ ಆಗಿದ್ದ ಯಾರಂತಾರೆ ಈಗ? ನಮ್ಮಗಿಲ್ಲ, ಟೈಫಾಯ್ಡ್ ಆಗಿದೆ. ಈ ಕಾರಣ ಹೇಳಿ ಅರಸು ನಾ ಬರಕ್ಕಾಗಲ್ಲಪ್ಪ, ನನಗೆ ಟೈಫಾಯ್ಡ್ ಆಗಿತ್ತು ಅನ್ಬೋದಾಗಿತ್ತು. ನಾನು ಅಂದಿಲ್ಲ. ಯಾಕೆ? ನಮ್ಮೊಳಗಡೆ ದಮ್ಮಿದೆ, ಬರ್ತೀವಿ ನಾವು. ಆಮೇಲೆ ಹಲ್ಲೆಲೂಯಾ. ಯಾಕೆಂದ್ರೆ ಒಂದು 2 ತಿಂಗಳಿಂದ ನನಗೆ ಕೈ ಕಾಲೆಲ್ಲ ಬಿದ್ದೋಗಿದ್ವು. ಅಂತ ಸ್ಥಿತಿ ದೇವ್ರು ನನಗೆ ಕೊಡ್ಲಿಲ್ಲ. ಹಲ್ಲೆಲೂಯಾ. ಅಂತ ಸ್ಥಿತಿ ಇಲ್ಲ ದೇವ್ರು ಇರ್ಲಿಲ್ಲ. ಅದಕ್ಕೋಸ್ಕರ ಅದ್ರ ಬಂದು ಇದೇನಿಲ್ಲ, ಕೈ ಕಾಲೆಲ್ಲ ಬಿದ್ದೋಗಿದ್ವು ಅಂದ್ರಲ್ಲ, ಎದ್ದಳಿಕೆ ಆಗಿಲ್ಲ. ಒಬ್ಬರನ್ನ ಎಬ್ಬಿಸ್ಬೇಕಾಗಿತ್ತು, ಚೇರಿಂದ ಕೂಡಿಸ್ಬೇಕಾಗಿತ್ತು, ಅಂತ ಪರಿಸ್ಥಿತಿ. ಅದನ್ನ ದೇವ್ರು ಒಂದೇ ದಿನದಲ್ಲಿ ಆರಾಮ್ ಮಾಡಿದ್ದಾರೆ. ಹಲ್ಲೆಲೂಯಾ. ನಮ್ ಕಡೆ ನೀವು ಅಲ್ಲಿ ನನ್ನ ಜೊತೆಗಿದ್ದವರೆಲ್ಲ ಆಶ್ಚರ್ಯ ಆಗಿದ್ದಾರೆ. ಈ ತರ ಆದಂತವ್ರಿಗೆ ಇಷ್ಟು ಬೇಗ ಆರಾಮಾಗಿದ್ದ ನೋಡಲೇ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ ಅಂತ ಹೇಳ್ತಾ ಇದ್ದಾರೆ. ನಿಜ. ನೆಕ್ಸ್ಟ್ ಡೇ ನನ್ನ ಪಾಸ್ಟರ್ ಫೆಲೋಶಿಪ್ ಮೀಟಿಂಗ್ ನಮ್ಮ ಚರ್ಚಿನಲ್ಲೇ ಇದೆ. ನಾನು ಅನ್ಕೊಂಡೆ ಯಾರಾದ್ರೂ ಸಹಾಯ ಮಾಡ್ತಾರೆ ಮೆಟ್ಲೇರ್ಸಕ್ ಅನ್ಕೊಂಡೆ. ಇಲ್ಲ, ನೆಕ್ಸ್ಟ್ ಡೇ ನಾನೇ ಹೋಗಿ ಪಾಸ್ಟರ್ ಫೆಲೋಶಿಪ್ ಮೀಟಿಂಗ್ ಮುಗಿಸ್ಕೊಂಡಿದ್ದೀನಿ. ದೇವ್ರು ಅಷ್ಟೊಂದು ಬಲ ಕೊಟ್ಟು ನಡೆಸಿದ್ರು. ಆಮೇಲೆ ಹಲ್ಲೆಲೂಯಾ, ಹಲ್ಲೆಲೂಯಾ. ಅರ್ಥ ಆಗಿದೆನಾ? ನಾವೀಗ 107 ಕಿಲೋಮೀಟರ್ ನಮ್ಮ ಊರಿಂದ, ನಮ್ಮ ಗಾಡಿ ಎಲ್ಲ ಮೀಟರ್ ತೋರಿಸ್ತದೆ ಎಷ್ಟು ಕಿಲೋಮೀಟರ್ ಬರ್ತದೆ ಅಂತ ಹೇಳಿ. ಡಿಜಿಟಲ್ ಗಾಡಿ ನಮ್ದು, ಬೈಕ್ ಸ್ಕೂಟಿ. ಹಾಗಾಗಿ ಅಲ್ಲಿಂದ ಜರ್ನಿ ಮಾಡ್ಕೊಂಡ್ ಬಂದಿದ್ವಿ. ಅಲ್ಲಿಂದ ಜರ್ನಿ ಮಾಡ್ಕೊಂಡ್ ಬಂದು ವಾಕ್ಯ ನಿಮ್ ಮುಂದೆ ಹೇಳ್ತಾ ಇದ್ದೀನಿ. ಇದು ನಾನು ಮುಚ್ಕೊಳ್ತಿದ್ದೆ, ಇದು ಸಮಸ್ಯೆ ಮಾಡ್ತದಂತೆ ಇದು ಓಪನ್ ಇಟ್ಟಿದ್ದೀನಿ, ನಿಮ್ಗೆ ತೋರ್ಸಂಗಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾಗಿ ನಮ್ಮೊಳಗಡೆ ಯಾವಾಗಲೂ ನಾವು ಚುರುಕಾಗಿರ್ಬೇಕು, ಯಾವಾಗಲೂ ಎಚ್ಚರವಾಗಿರ್ಬೇಕು ಪ್ರೇ. ಆಮೇಲೆ ಹಲ್ಲೆಲೂಯಾ. ಓಕೆ, ನಾವು ಈ ಸಮಯದಲ್ಲಿ ವಾಕ್ಯಕ್ಕೆ ಬರೋಣ. ಯೋಹಾನನ ಸುವಾರ್ತೆ 5ನೇ ಅಧ್ಯಾಯದ 38ನೇ ವಚನವನ್ನು ಓದ್ರಿ. ಆತನ ವಾಕ್ಯವು ನಿಮ್ಮಲ್ಲಿ ನೆಲೆಗೊಂಡಿದ್ದೂ ಇಲ್ಲ, ಆತನು ಕಳಿಸಿಕೊಟ್ಟವನ ಮಾತನ್ನು ನೀವು ನಂಬದೆ ಇದ್ದೀರಷ್ಟೇ. ಅಲ್ಲಿರ್ತಕ್ಕಂಥ ಪರಿಸರಗಳಿಗೆ, ಅಲ್ಲಿ ಶಾಸ್ತ್ರಿಗಳಿಗೆ ಹೇಳುವಂತ ಮಾತು ಇದೆ. ಇದು ಹಾಗಾದ್ರೆ ಗಮನಿಸ್ರಿ, ಇದೇ ಯೋಹಾನನ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ನೋಡಿದ್ದೇವೆ. ಈಗ ವಾಕ್ಯ ಓದಿದ್ದೇವಲ್ಲ, ನೀವು ನನ್ನ ವಾಕ್ಯ ನಿಮ್ಮಲ್ಲಿ ನೆಲೆಗೊಂಡಿದ್ರ ಅಂತ ಹೇಳಿ ಪ್ರೇರೆ. ಇಲ್ಲಿ ನೋಡುವಾಗ ನಿಮ್ಮಲ್ಲಿ ಆತನ ವಾಕ್ಯ ನಿಮ್ಮಲ್ಲಿ ನೆಲೆಗೊಂಡದ್ದೂ ಇಲ್ಲ, ಆತನು ಕಳಿಸಿಕೊಟ್ಟವನ ಮಾತನ್ನು ನೀವು ನಂಬಲಿದ್ದೀರಷ್ಟೇ. ನೆಲೆಗೊಂಡಿರಬೇಕು ಪ್ರಿಯ. ದೇವರ ವಾಕ್ಯವು ನೆಲೆಗೊಂಡಿದ್ದು ಇಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾರೆ. ಹಾಗಾದ್ರೆ ನಮ್ಮಲ್ಲಿ ಅದು ನೆಲೆಗೊಂಡಿರಬೇಕು. ಯಾಕಂದ್ರೆ ನಾವು ಅವರಲ್ಲ, ನಾವು ಬೇರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಯೋಹಾನ 1:12 ಇದ್ದಂತ ವ್ಯಕ್ತಿಗಳು. ನಾವು ದೇವರ ಮಕ್ಕಳಾಗಿದ್ದೇವೆ. ದೇವರ ಮಾತುಗಳು, ತಂದೆಯ ಮಾತುಗಳು ಮಗನ ಹೃದಯದಲ್ಲಿ ನೆಲೆಯಾಗಿರ್ಲೇಬೇಕು. ಆಮೇಲೆ ಹಲ್ಲೆಲೂಯಾ, ಆಮೇಲೆ ಹಲ್ಲೆಲೂಯಾ. ಓಕೆ, ಯೋಹಾನ 8ನೇ ಅಧ್ಯಾಯದ 37ನೇ ವಚನವನ್ನು ಓದ್ರಿ. ನೀವು ಅಬ್ರಹಾಮನ
ಸಂತಾನದವರು ನಿಜ. ನಿಜ. ಆದರೂ ನನ್ನ ವಾಕ್ಯವು ನಿಮ್ಮಲ್ಲೇ ಸಾಗದೆ ಇರುವ ಕಾರಣ, ನೋಡಿ, ಸಾಗದೆ ಇರುವ ಕಾರಣ ನನ್ನನ್ನು ಕೊಲ್ಲುವುದಕ್ಕೆ ನೋಡುತ್ತೀರಿ. ನೋಡ್ತಾ ಇದ್ದೀರಿ, ನೀವು ಅಬ್ರಹಾಮನ ವಂಶದವರು ಅಂತ ಹೇಳ್ಕೊಳ್ತಾ ಇದ್ದೀರಾ. ನಾವು ಯೇಸು ಸ್ವಾಮಿ ನಮ್ಮ 100 ವರ್ಷ ಆಯ್ತು ಅಂತ ಹೇಳ್ಕೊಳ್ತಾ ಇದ್ದೀರಾ, 80 ವರ್ಷ ಅಂತ ಹೇಳ್ಕೊಳ್ತಿದ್ದೀರಾ, ಹುಟ್ಟಿನಿಂದ ಕ್ರಿಶ್ಚಿಯನ್ ಅಂತ ಹೇಳ್ಕೊಳ್ತಿದ್ದೀರಾ. ಆದರೆ ನಿಜ ಅದಲ್ಲ, ನಿಜ. ಆದರೂ ನನ್ನ ವಾಕ್ಯವು ನಿಮ್ಮಲ್ಲಿ ಸಾಗದೆ ಇರುವ ಕಾರಣ ಇನ್ನು ಉದ್ಧಾರ ಆಗಿಲ್ಲ, ಇನ್ನು ಆರಾಮಾಗ್ತಾ ಇಲ್ಲ, ಇನ್ನು ಗುಣವಾಗ್ತಾ ಇಲ್ಲ, ಇನ್ನು ರಕ್ಷಣೆ ಬಂದಿಲ್ಲ, ಇನ್ನು ಪಾಪದ ಬಿಡುಗಡೆಯಾಗಲಿಲ್ಲ. ಹಲ್ಲೆಲೂಯಾ. ನಿಜ, ಅಬ್ರಹಾಮನ ಸಂತಾನ ನಿಜ. ಆದರೂ ನನ್ನ ವಾಕ್ಯವು ನಿಮ್ಮಲ್ಲಿ ಸಾಗದೆ ಇರುವ ಕಾರಣ ನನ್ನನ್ನು ಕೊಲ್ಲುವುದಕ್ಕೆ ನೋಡ್ತಾ ಇದ್ದೀರಿ. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಓಕೆ, ಇನ್ನೊಂದು ವಚನವನ್ನು ಓದೋಣ. ಅಪೊಸ್ತಲರ ಕೃತ್ಯ 6ನೇ ಅಧ್ಯಾಯದ 7ನೇ ವಚನವನ್ನು ಓದಿರಿ ಪ್ರೇರೆ. ಅಪೊಸ್ತಲರು ಪ್ರಾರ್ಥನೆ ಮಾಡಿ ಅವರ ಮೇಲೆ ಕೈಗಳನ್ನು ಇಟ್ಟು ನೇಮಿಸಿದರು ಮತ್ತು ದೇವರ ವಾಕ್ಯವು ಪ್ರಬಲವಾಯಿತು. ಏನಾಯ್ತು ಅಂತಲ್ಲಿ? ದೇವರ ವಾಕ್ಯವು ಪ್ರಬಲವಾಯಿತು. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಮತ್ತು ದೇವರ ವಾಕ್ಯವು ಪ್ರಬಲವಾಯಿತು. ಮುಂದಕ್ಕೆ ಹೋದ್ರಿ. ಶಿಷ್ಯರ ಸಂಖ್ಯೆಯು ಯೆರೂಸಲೇಮಿನಲ್ಲಿ ಬಹಳವಾಗಿ ಹೆಚ್ಚುತ್ತಾ ಬಂತು. ಏನಂದ್ರೆ ಬಹಳವಾಗಿ ಹೆಚ್ಚುತ್ತಾ ಬಂತು. ದೇವರ ವಾಕ್ಯ ಪ್ರಬಲವಾಯಿತು. ಏನಾಯ್ತು ಅಂದ್ರೆ ದೇವರ ವಾಕ್ಯ ಪ್ರಬಲವಾಯ್ತಾ ಬಂತಂದ್ರೆ, ಅಂದ್ರೆ ವೇಗ ಇರುವಂತ ದೇವರ ವಾಕ್ಯ ಪ್ರಬಲವಾಗಿಲ್ವಾ? ಆಮೇಲೆ ಹಲ್ಲೆಲೂಯಾ. ಆತನ ವಾಕ್ಯ ಬಹಳ ವೇಗಶಾಲಿ ಎಂಬುದನ್ನು ಓದಿದ್ದೇವೆ ಪ್ರೇರೆ. ಹಾಗಾದ್ರೆ ಇನ್ನು ಪ್ರಬಲವಾಗಲ್ವಾ? ಖಂಡಿತ ಆಗುತ್ತೆ. ಆಗ ಗಮನಿಸ್ರಿ, ದೇವರ ವಾಕ್ಯವು ಪ್ರಬಲವಾಯಿತು, ಶಿಷ್ಯರ ಸಂಖ್ಯೆಯು ಯೆರೂಸಲೇಮಿನಲ್ಲಿ ಬಹಳವಾಗಿ ಹೆಚ್ಚುತ್ತಾ ಬಂತು. ಹಲ್ಲೆಲೂಯಾ. ಇದು ದೇವರ ಚಿತ್ತ ಇದೆ ರೀ, ಯಾರು ತಡಿಲಿಕ್ಕೆ ಆಗುವುದೇ ಇಲ್ಲ. ಸಭೆ ಉದ್ಧಾರ ಆಗುವಂಥದ್ದು, ಸಭೆ ಹೆಚ್ಚಾಗಿ ಜನಸಂಖ್ಯೆಯಲ್ಲಿ ಹೆಚ್ಚಾಗಿ ಬೆಳೆಯುವಂಥದ್ದು ಯಾವುದು ಸಹ ತಡಿಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ದೇವರ ವಾಕ್ಯ ಪ್ರಬಲವಾಗ್ತಾ ಹೋಗ್ತಾ ಇರುತ್ತೆ. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಹಾಗಾಗಿ ನೋಡ್ತೇವೆ, ನೋಡುವಾಗ ಪ್ರಿಯರೇ, ಶಿಷ್ಯರ ಸಂಖ್ಯೆ ಯೆರೂಸಲೇಮಿನಲ್ಲಿ ಬಹಳವಾಗಿ ಹೆಚ್ಚುತ್ತಾ ಬಂತು. ಯಾಜಕರಲ್ಲಿಯೂ ಬಹು ಜನರು ಕ್ರಿಸ್ತ ನಂಬಿಕೆಗೆ ಒಳಗಾಗುತ್ತಾ ಇದ್ರು, ಆಗ್ತಾ ಇರ್ತಾರೆ. ಅದು ದೇವರ ಚಿತ್ತವಾಗಿದೆ, ಆಗ್ಲೇಬೇಕು, ಹಾಗೆ ಆಗುತ್ತೆ. ಆಮೆನ್. ಹಲ್ಲೆಲೂಯಾ. ಅರ್ಥ ಆಗ್ತಿದ್ದೇನಾ? ನಿಜ ರೀ. ನಾವು ಆ ಜಾತಿಗೆ ಸಂಬಂಧಪಟ್ಟಂತವ್ರು, ಕ್ರಿಸ್ತನಿಗೆ ಸಂಬಂಧಪಟ್ಟವರಾಗಿದ್ದೇವೆ ನಾವು. ಖಂಡಿತವಾಗಿ ಆತನ ಸಂತಾನದಲ್ಲಿ ಅಭಿವೃದ್ಧಿ ಇದೆ. ಆಮೆನ್. ಹಲ್ಲೆಲೂಯಾ. ಆಮೆನ್. ಹಲ್ಲೆಲೂಯಾ. ಓಕೆ, ಇನ್ನೊಂದು ವಾಕ್ಯವನ್ನ ನಾವು ಓದೋಣ. ಅಪೊಸ್ತಲರ ಕೃತ್ಯ 10ನೇ ಅಧ್ಯಾಯದ 36ನೇ ವಚನ. ಎಲ್ಲಾ ಜನಗಳಿಗೂ ಕರ್ತನಾಗಿರುವ ಯೇಸು ಕ್ರಿಸ್ತನ ಮೂಲಕ ದೇವರು ಸಮಾಧಾನದ ಶುಭ ಸಮಾಚಾರವನ್ನು ಪ್ರಕಟಿಸುತ್ತಾ ಇಸ್ರಾಯೇಲ್ ಜನರಿಗೆ ಅನುಗ್ರಹಿಸಿದ ವಾಕ್ಯವು ನಿಮಗೆ ತಿಳಿದಿರುವುದು. ನೋಡಿ, ಎಲ್ಲಾ ಜನಗಳಿಗೂ ಕರ್ತನಾಗಿರುವ ಯೇಸು ಕ್ರಿಸ್ತನ ಮೂಲಕ, ಯಾರ ಮೂಲಕ ಅಂದ್ರೆ ಯೇಸು ಕ್ರಿಸ್ತನ ಮೂಲಕ ದೇವರು ಸಮಾಧಾನದ ಶುಭ ಸಮಾಚಾರವನ್ನು ಪ್ರಕಟಿಸುತ್ತಾ ಇಸ್ರಾಯೇಲ್ ಜನರಿಗೆ ಅನುಗ್ರಹಿಸಿದ ವಾಕ್ಯವು ನಿಮಗೂ ತಿಳಿದಿರುವುದು. ಯಾರಿಗಂದ್ರಿ? ನಿಮಗೂ ತಿಳಿದಿರುವುದು ಎಂಬುದಾಗಿ ವಾಕ್ಯ ಹೇಳುವಂತದ. ಯಾರು ನಂಬಿದ್ರು, ಯಾರು ರಕ್ಷಣೆ ಹೊಂದಿದ್ರು, ಆದ್ರೆ ಅದ ಎಲ್ಲ ದೂರದಿಂದ ನೋಡ್ತಾ ಇದೀವಿ ನಾವು. ಆದ್ರೆ ಈಗಿಲ್ಲ, ಅದು ಇಲ್ಲಿವರೆಗೂ ಸಹ ಬಂದಿದೆ. ನಮ್ಮ ಕುಟುಂಬದಲ್ಲಿ, ನಮ್ಮ ಮನೆಗೆ ಸಹ ಬಂದಿದೆ, ನಮ್ಮ ಜೀವಿತದಲ್ಲಿ ಸಹ ಅದು ಸುವಾರ್ತೆಯು ಬಂದಾಗಿದೆ ಪ್ರೇಯರ್. ಆಮೆನ್. ಹಲ್ಲೆಲೂಯಾ. ಆಮೆನ್. ಹಲ್ಲೆಲೂಯಾ. ಓಕೆ, ಇನ್ನೊಂದು 37ನೇ ವಚನ ಕಂಟಿನ್ಯೂ ಮಾಡ್ರಿ. ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಬೇಕೆಂಬುದು ಯೆಹೋವನು ಸಾರಿದ ತರುವಾಯ ಈ ವಾಕ್ಯವು ಗಲಿಲಾಯದಿಂದ ಪ್ರಾರಂಭವಾಗಿ ಯೂದಾಯದಲ್ಲೆಲ್ಲ ಪ್ರಬಲವಾಯಿತು. ಆಮೆನ್. ಹಲ್ಲೆಲೂಯಾ.
ಎಲ್ಲ ಕಡೆ ಸಾರಲ್ಪಡಬೇಕು ವಾಕ್ಯ, ಎಲ್ಲ ಕಡೆ ಪ್ರಬಲವಾಗುತ್ತಾ ಹೋಗ್ತಾ ಇರುತ್ತೆ ದೇವರ ವಾಕ್ಯ. ಆಮೇಲೆ ಹಲ್ಲೆಲೂಯಾ, ಹಲ್ಲೆಲೂಯಾ. ಅದೇ ಅಪೊಸ್ತಲರ ಕೃತ್ಯ 12ನೇ ಅಧ್ಯಾಯದ 24ನೇ ವಚನವನ್ನು ಓದ್ರಿ. ಆದರೆ ದೇವರ ವಾಕ್ಯವು ಹಬ್ಬಿ ಹೆಚ್ಚುತ್ತಾ ಬಂತು. ಬಾರ್ನಬ ಸೌಲರು ಮಾಡಬೇಕಾದ ಧರ್ಮ ಕಾರ್ಯವನ್ನು ಗಮನಿಸಿರಿ. ದೇವರ ವಾಕ್ಯವು ಏನ್ ಮಾಡ್ತಂದ್ರಿ? ಹಬ್ಬಿ ಹೆಚ್ಚುತ್ತಾ ಬಂತು ಎಂಬುದಾಗಿ ಇಲ್ಲಿ ವಾಕ್ಯದಲ್ಲಿ ನೋಡ್ತಾ ಇದ್ದಾರೆ. ಆಮೇಲೆ ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ವಾಕ್ಯ ಪ್ರಬಲವಾಗಿ ಅದು ಅಭಿವೃದ್ಧಿ ಆಗುತ್ತಾ ಹೆಚ್ಚುತ್ತಾ ಹೋಗ್ತಾ ಇದೆ ಪ್ರಿಯರೇ. ಅಪೊಸ್ತಲರ ಕೃತ್ಯ 13ನೇ ಅಧ್ಯಾಯದ 26ನೇ ವಚನವನ್ನು ಓದ್ರಿ. ಸಹೋದರರೇ, ಅಬ್ರಹಾಮನ ವಂಶಸ್ಥರೇ ಮತ್ತು ನಿಮ್ಮಲ್ಲಿರುವ ಯಹೂದ್ಯ ಮತಾವಲಂಬಿಗಳೇ, ನಮಗೆ ಈ ರಕ್ಷಣೆಯ ವಾಕ್ಯವು ಕಳುಹಿಸಿದೆ. ಏನಂದ್ರೆ ನಮಗೆ ಈ ರಕ್ಷಣೆಯ ವಾಕ್ಯವು ಕಳುಹಿಸಿ ಅದೇ ಎಂಬುದಾಗಿ ನಾವು ನೋಡ್ತೇವೆ. ಆಮೇಲೆ ಹಲ್ಲೆಲೂಯಾ, ಹಲ್ಲೆಲೂಯಾ. ಅರ್ಥ ಆಗ್ತಿದ್ದೇನಾ? ದೇವರ ವಾಕ್ಯ ಎಂದಿಗೂ, ಆ ದೇವರ ವಾಕ್ಯಕ್ಕೆ ಮಿತಿ ಇಲ್ಲ, ದೇವರ ವಾಕ್ಯಕ್ಕೆ ಅಡೆತಡೆ ಇಲ್ಲ. ಆಮೇಲೆ ಹಲ್ಲೆಲೂಯಾ, ಹಲ್ಲೆಲೂಯಾ. ಅರ್ಥ ಆಗ್ತಿದ್ದೇನಾ? ಆ ದೇವರ ವಾಕ್ಯಕ್ಕೆ ಮೇರೆ ಇಲ್ಲ, ಅದು ಅಭಿವೃದ್ಧಿ ಆಗುತ್ತಾ ಆಗುತ್ತಾ ಪ್ರಬಲವಾಗುತ್ತಾ 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 ಹೋಗ್ತಾ ಇರುತ್ತೆ. ಆಮೇಲೆ ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ತನ್ನ ಚಿತ್ತವನ್ನ ನೆರವೇರಿಸ್ತಾ ಹೋಗ್ತಾ ಇರ್ತಾರೆ. ಹಲ್ಲೆಲೂಯಾ. ಅರ್ಥ ಆಗ್ತಿದೇನಾ? ಯಾರಿಂದಲೂ ಸಹ ತಡೆಯಲಿಕ್ಕೆ ಸಾಧ್ಯನೇ ಇಲ್ಲ ದೇವರ ವಾಕ್ಯವನ್ನ. ಇಲ್ಲಿ ಸಭೆ ಮತ್ತು ನೋಡುವ ಇರುವಂತದ್ದು, ಸೇವಕರು ಬರುವಂತದ್ದು, ಸೇವಕರು ಇರುವಂತದ್ದು, ಸಭೆ ಇರುವಂತದ್ದು, ಇದೆಲ್ಲವೂ ಸಹ ದೇವರ ಚಿತ್ತ ಆಗಿದೆ. ಆಮೇಲೆ ಹಲ್ಲೆಲೂಯಾ. ಅದನ್ನು ಗಮನಿಸಿರಿ ಪ್ರೇರೆ, ದೇವರ ಚಿತ್ತದ ಹೌದು. ಆದ್ರೆ ಗಮನಿಸಿರಿ, ಅದು ಅಭಿವೃದ್ಧಿ ಆಗ್ತಾ ಹೋಗುತ್ತೆ, ಅದು ಪ್ರಬಲವಾಗ್ತಾ ಹೋಗುವಂತದ್ದಾಗಿದೆ. ಆಮೇಲೆ ಹಲ್ಲೆಲೂಯಾ, ಹಲ್ಲೆಲೂಯಾ. ಅದು ಈಗ ನಮ್ಗೆ ಕಣ್ಣಿಗೆ ಕಾಣಿಸದೇ ಇರ್ಬೋದು ಪ್ರೇರೆ, ಮುಂದಿನ ದಿನಮಾನಗಳಲ್ಲಿ ಬಲವಾಗಿ ಕಾಣಿಸ್ತಾ ಹೋಗುತ್ತೆ. ಆಮೆನ್, ಹಲ್ಲೆಲೂಯಾ. ಸ್ತೋತ್ರ, ಹಲ್ಲೆಲೂಯಾ. ಇನ್ನೊಂದು ವಚನವನ್ನು ಓದೋಣ. ರೋಮ 10ನೇ ಅಧ್ಯಾಯದ 8ನೇ ವಚನವನ್ನು ಓದ್ರಿ. ನಿನ್ನ ಮನಸ್ಸಿನಲ್ಲಿ ಅಂದುಕೊಳ್ಳಬೇಡ, ದೇವರ ವಾಕ್ಯವು ನಿನ್ನ ಸಮೀಪದಲ್ಲಿಯೇ ಇದೆ. ಎಲ್ಲಿದೆ ದೇವರ ವಾಕ್ಯ? ಸಮೀಪದಲ್ಲಿಯೇ ಇದೆ. ಅದು ನಿನ್ನ ಬಾಯಲ್ಲಿಯೂ ನಿನ್ನ ಹೃದಯದಲ್ಲಿಯೂ ಇದೆ ಅನ್ನುತ್ತದೆ. ಆ ವಾಕ್ಯವು ನಾವು ಸಾರುವ ನಂಬಿಕೆಯ ವಿಷಯವಾದ ವಾಕ್ಯವೇ. ನಾವು ಸಾರ್ತಕ್ಕಂತ ನಂಬಿಕೆಯ ವಿಷಯವಾದ ವಾಕ್ಯವು ಅದಾಗಿದೆ. ಆಮೇಲೆ ಹಲ್ಲೆಲೂಯಾ. ಆ ವಾಕ್ಯ ಎಲ್ಲಿದೆ? ಸಮೀಪದಲ್ಲಿ ಇದೆ. ಅದು ನಿನ್ನ ಬಾಯಲ್ಲಿಯೂ ನಿನ್ನ ಹೃದಯದಲ್ಲಿಯೂ ಅದೇ. ಆ ವಾಕ್ಯವು ನಾವು ಸಾರುವ ನಂಬಿಕೆಯ ವಿಷಯವಾದ ವಾಕ್ಯವೇ ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತದೆ. ಆಮೇಲೆ ಹಲ್ಲೆಲೂಯಾ, ಹಲ್ಲೆಲೂಯಾ. ಓಕೆ, ಇನ್ನೊಂದು ವಚನವನ್ನು ಓದೋಣ. ಕೊಲೋಸ್ಯ 1ನೇ ಅಧ್ಯಾಯ 26ನೇ ವಚನ. ಕೊಲೋಸ್ಯ 1:26. ಆ ವಾಕ್ಯವು ಹಿಂದಿನ ಯುಗಗಳಿಂದಲೂ ತಲಾಂತರಗಳಿಂದಲೂ ಮರೆಯಾಗಿತ್ತು. ಈಗಿನ ಕಾಲದಲ್ಲಿ ದೇವ ಜನರಿಗೆ ತಿಳಿಸಲ್ಪಟ್ಟಿದೆ. ಯಾರಿಗೆ ತಿಳಿಸಲ್ಪಟ್ಟಿದೆ? ದೇವ ಜನರಿಗೆ ತಿಳಿಸಲ್ಪಟ್ಟಿದೆ. ಬೇರೆ ವಾಕ್ಯವು ದೇವ ಜನರಿಗೆ ತಿಳಿಸಲ್ಪಟ್ಟಿದೆ. ಯಾಕೆ? ಮತ್ತು ನೋಡುವಾಗ ಇತರರಿಗೆ ಯಾರಿಗೆ ತಿಳಿದಿಲ್ಲ ಅವ್ರಿಗೆ ತಿಳಿಸುವುದಕ್ಕಾಗಿ. ಆಮೇಲೆ ಹಲ್ಲೆಲೂಯಾ. ಯಾಕೆ? ಉದ್ದೇಶ ಏನು? ತಿಳಿಸುವಂತ ಉದ್ದೇಶ ಇನ್ನು ಯಾರಿಗೆಲ್ಲ ದೇವರ ವಾಕ್ಯ ಮುಟ್ಟಿಲ್ವೋ ಅವರಿಗೆ ತಲುಪಿಸುವುದಕ್ಕಾಗಿ ದೇವ ಜನರಿಗೆ, ಸಭೆಗೆ ವಾಕ್ಯವು ತಿಳಿಸಲ್ಪಟ್ಟಿದೆ. ಆಮೇಲೆ ಹಲ್ಲೆಲೂಯಾ. ಓಕೆ, ಕೊಲೋಸ್ಯ 3:16 ವಚನ ಓದೋಣ. ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ. ಹೆಂಗೆ ವಾಸಿಸಬೇಕಂತ ನಮ್ಮೊಳಗಡೆ ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ ಎಂಬುದಾಗಿ ಇಲ್ಲಿ ವಾಕ್ಯದಲ್ಲಿ ನೋಡ್ತೇವೆ. ಮುಂದಕ್ಕೆ ಹೋದ್ರಿ. ಸಕಲ ಜ್ಞಾನದಿಂದ ಕೂಡಿದವರಾಗಿ ಒಬ್ಬರಿಗೊಬ್ಬರು ಉಪದೇಶ ಮಾಡಿಕೊಳ್ಳ್ರಿ. ಬುದ್ಧಿ ಹೇಳಿಕೊಳ್ಳಿರಿ. ಕರ್ತನ ಕೃಪೆಯನ್ನು ನೆನೆಸಿಕೊಳ್ಳುವವರಾಗಿ ಕೀರ್ತನೆಗಳಿಂದಲೂ
ಕೀರ್ತನೆಗಳಿಂದಲೂ ಸಂಗೀತಗಳಿಂದಲೂ ಆತ್ಮ ಸಂಬಂಧವಾದ ಹಾಡುಗಳಿಂದಲೂ ನಿಮ್ಮ ಹೃದಯಗಳಲ್ಲಿ ದೇವರಿಗೆ ಗಾನ ಮಾಡಿರಿ. ಆಮೆನ್, ಹಲ್ಲೆಲೂಯ. ಏನ್ ಮಾಡ್ಬೇಕಂತ ಹೃದಯಗಳಲ್ಲಿ ಗಾನ ಮಾಡಿರಿ ಎಂಬುದಾಗಿ ವಾಕ್ಯವು ಸಂಪೂರ್ಣವಾಗಿ ನೋಡ್ತೇವೆ. ಹಾಗಾದ್ರೆ ಗಮನಿಸ್ರಿ, ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ ಎಂಬುದಾಗಿ ನಾವು ನೋಡುತ್ತೇವೆ. ಹಾಗಾದ್ರೆ ಅಲ್ಪ ಸ್ವಲ್ಪ ಅಲ್ಲ, ಸಮೃದ್ಧಿಯಾಗಿ ದೇವರ ವಾಕ್ಯವು ನಮ್ಮೊಳಗಡೆ ಇರಬೇಕೆಂಬುದಾಗಿ ವಾಕ್ಯದಲ್ಲಿ ನಾವು ನೋಡುವರಾಗಿದ್ದೇವೆ. ಆಮೆನ್, ಹಲ್ಲೆಲೂಯ. ಓಕೆ, 1 ಥೆಸಲೋನಿಕ 1ನೇ ಅಧ್ಯಾಯದ 8ನೇ ವಚನವನ್ನು ಓದ್ರಿ. ಕರ್ತನ ವಾಕ್ಯವು ನಿಮ್ಮಲ್ಲಿ ಮಕೆದೋನ್ಯದಲ್ಲಿಯೂ ಒಂದು ನಿಮಿಷ ಎಷ್ಟೇ ಕರ್ತನ ವಾಕ್ಯವು ನಿಮ್ಮಿಂದಲೇ ಓದ್ರಿ. ಕರ್ತನ ವಾಕ್ಯವು ನಿಮ್ಮಿಂದಲೇ ಮಕೆದೋನ್ಯದಲ್ಲಿಯೂ ಅಖಾಯದಲ್ಲಿಯೂ ಘೋಷಿತವಾದದಲ್ಲದೆ ದೇವರ ಮೇಲೆ ನೀವು ಇಟ್ಟಿರುವ ನಂಬಿಕೆಯು ಎಲ್ಲಾ ಸ್ಥಳಗಳಲ್ಲಿಯೂ ಪ್ರಸಿದ್ಧವಾಯಿತು ಎಂಬುದಾಗಿ. ಆಮೆನ್, ಹಲ್ಲೆಲೂಯ, ಹಲ್ಲೆಲೂಯ. ಅರ್ಥ ಆಗ್ತದೇನ? ದೇವರ ವಾಕ್ಯವನ್ನು ನೆರವೇರಿಸುವುದಕ್ಕಾಗಿ ದೇವರು ನಮಗೆ ಸಮಯ ಕೊಟ್ಟಿದ್ದಾರೆ. ದೇವರ ವಾಕ್ಯ ವೇಗವಾಗಿದೆ, ದೇವರ ವಾಕ್ಯ ಬಲಶಾಲಿ ಆಗಿದೆ. ದೇವರ ವಾಕ್ಯ ಮತ್ತು ನೋಡುವಾಗ ಬೆಂಕಿ ಆಗಿದೆ, ಬೆಳಕು ಆಗಿದೆ. ದೇವರ ವಾಕ್ಯ ಮತ್ತು ನೋಡುವಾಗ ಒಡೆಯುವಷ್ಟು ಚಮಟಿ ಆಗಿದೆ. ಮತ್ತು ಆ ರೀತಿಯಲ್ಲಿ ಪ್ರಿಯರೇ ನೋಡುವಾಗ ಇದುವರೆಗೆ ನಾವು ದೇವರ ವಾಕ್ಯದ ಬಗ್ಗೆ ನೋಡಿದ್ದೇವೆ. ಇಂಥ ದೇವರ ವಾಕ್ಯವನ್ನ ಜ್ಞಾನೋಕ್ತಿ 13 ಪ್ರಕಾರ ಅಲ್ಲಿ ಹೇಳುತ್ತೆ, ವಾಕ್ಯವನ್ನ ಉಲ್ಲಂಘಿಸುವವನು ಏನಾಗ್ತಾನಂತಂದ್ರೆ ನಾಶವಾಗ್ತಾನಂತ ಹೇಳುತ್ತೆ. ಆದ್ರೆ ಅದೇ ವಾಕ್ಯವನ್ನ ಕೈಗೊಂಡು ನಡೆಯುವುದಾದ್ರೆ ಅವರಿಗೆ ಉದ್ಧಾರವಾಗುತ್ತೆ, ಸುಫಲವನ್ನ ಹೊಂದಿಕೊಳ್ತಾನೆ ಎಂಬುದಾಗಿ ಅಲ್ಲಿ ವಾಕ್ಯದಲ್ಲಿ ನೋಡಿದ್ದೇವೆ ಪ್ರೇರೆ. ಹಾಗಾದ್ರೆ ಇಲ್ಲಿ ನಾವು ಮೆಕ್ಕೆದೋನ್ಯಕ್ಕೆ ಬಂದಾಗ ಪ್ರಿಯರೇ, ಕ್ರಿಸ್ತನ ವಾಕ್ಯ ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ ಎಂಬುದಾಗಿ ಕೊಲೊಸ್ಸೆಯಲ್ಲಿ ನೋಡಿದ್ದೇವೆ. ಇಲ್ಲಿ ಥೆಸಲೋನಿಕೆಗೆ ಬಂದಾಗ ಕರ್ತನ ವಾಕ್ಯವು ನಿಮ್ಮಿಂದಲೇ ಮೆಕ್ಕೆದೋನ್ಯದಲ್ಲಿಯೂ ಅಖಾಯದಲ್ಲಿಯೂ ಘೋಷಿತವಾದಲ್ಲದೆ ದೇವರ ಮೇಲೆ ನೀವು ಇಟ್ಟಿರುವ ನಂಬಿಕೆಯು ಎಲ್ಲಾ ಸ್ಥಳಗಳಲ್ಲಿಯೂ ಪ್ರಸಿದ್ಧವಾಯಿತು. ಹಾಗಾದ್ರೆ ಗಮನಿಸಿ, ಇಲ್ಲಿ ಕರ್ತನ ವಾಕ್ಯವು ನಿಮ್ಮಿಂದಲೇ ಮೆಕ್ಕೆದೋನ್ಯದಲ್ಲಿಯೂ ಎಂಬುದಾಗಿ ವಾಕ್ಯ ಇರುತ್ತೆ. ಹಲ್ಲೆಲೂಯ. ಈಗ ನಾನು ಅಳಿಕೆಡಿ ಬಂದಿದ್ದೀನಿ, ಒಬ್ಬನೇ ಬಂದೆ. ಒಂದೆರಡು ಶರ್ಟು, ಒಂದೆರಡು ಪ್ಯಾಂಟು, ಒಂದ್ ಬೆಡ್ಶೀಟ್ ತಗೊಂಡ್ ಬಂದೆ, ಒಬ್ಬನೇ ಬಂದೆ. ಅರ್ಥ ಆಗ್ತಿದೆನಾ? ಈಗ ನೋಡಿದ್ರೆ 10 ವರ್ಷ 15 ವರ್ಷ ಬಿಟ್ರೆ ಏನಾಯ್ತು? ಒಬ್ಬನೇ ಇಲ್ಲ, ಬದಲಾಯಿತು. ಅಲ್ಲಿ ಅವಾಗೇನಾಯ್ತು? ದೇವ್ರ ವಾಕ್ಯ ನನಗೆ ಮಾತಾಡ್ತ ಒಬ್ಬನಿಗೆ, ನಿನ್ನಿಂದಲೇ ಅಂತ ನಾನು ಹೋಗ್ಬೇಕು ಹಳ್ಳಿಗಳಿಗೆ, ನನ್ನಿಂದಲೇ ಹಳ್ಳಿಗಳಲ್ಲಿ ಸುವಾರ್ತೆ, ನನ್ನಿಂದಲೇ ದನ್ನೂರಿಗೆ, ನನ್ನಿಂದಲೇ ಮತ್ತೆ ನೋಡುವಾಗ ಏನು ಡೊಂಗುರ್ಗಾವ್ಗೆ, ನನ್ನಿಂದಲೇ ಕಿಣ್ಣಿಗೆ, ನನ್ನಿಂದಲೇ ಬಸವ ಕಲ್ಯಾಣಿಗೆ, ನನ್ನಿಂದಲೇ ಮತ್ತು ಗುಲ್ಬರ್ಗ, ನನ್ನಿಂದಲೇ ಬೀದರ್, ನನ್ನಿಂದಲೇ ಉಮ್ನಾಬಾದು, ನನ್ನಿಂದಲೇ ಹಳ್ಳಿಗಳಿಗೆ ಏನಾಗ್ತದೆ ಅಂತ ನಿನ್ನಿಂದಲೇ ಅಂತಂದ್ರೆ ನನ್ನಿಂದಲೇ ಪ್ರಾರಂಭ, ಸುವಾರ್ತೆ ಪ್ರಾರಂಭವಾಗುವಂಥದ್ದು ನನ್ನಿಂದಲೇ. ಹಲ್ಲೆಲೂಯ, ಹಲ್ಲೆಲೂಯ. ಅಲ್ಲಿ ಸ್ಪಷ್ಟವಾಗಿರುತ್ತೆ, ಮೆಕ್ಕೆದೋನ್ಯಕ್ಕೆ ನೋಡುವ ವಾಕ್ಯ ಮುಟ್ಟುವುದು ಅದು ನಿನ್ನಿಂದಲೇ. ಆದ್ರೆ ಸಭೆ ಮೈಂಡ್ ಏನು? ಹೋಗ್ತಾರೆ ಬಿಡೋರು, ಬೇಕಿದ್ದಾರೆ ಹೋಗ್ತಾರೆ, ಬೇಕಿದ್ದಾರೆ ಹೋಗ್ತಾರೆ ಅಂತ ಹೇಳ್ಬಿಡ್ತಾರೆ. ಫಾಸ್ಟ್ ಅಂದ್ರೆ ಅವ್ರ ಕೆಲಸ ಅದು, ಹೋಗ್ತಾರೆ. ಅದ್ರಲ್ಲಿ ಏನ್ ಹೇಳ್ತದೆ ವಾಕ್ಯ? ಕರ್ತನ ವಾಕ್ಯವು ಅಲ್ಲಿ ಒಬ್ಬನಿಗೆ ಹೇಳಿಲ್ಲ, ಅಲ್ಲಿ ಹೇಳುತ್ತೆ ಸಭೆಯಾಗಿ ನಿಮ್ಮಿಂದಲೇ. ಅರ್ಥ ಆಗ್ತಿದೇನಾ? ಏಕವಚನ ಇಲ್ಲ ಅಲ್ಲಿ, ನಿನ್ನಿಂದ ಅಂತಲ್ಲ. ನಾನು ಹೇಳಿದೆ ಒಬ್ಬನೇ ಇದ್ದವಾಗ, ಅದಕ್ಕೋಸ್ಕರ ನಾನು ಹೇಳಿದೆ. ಈಗ ನಾನು ಹೇಳಲ್ಲ ಸಭೆಯಾಗಿ ಅಂತ ಹೇಳ್ತೀನಿ ನಾನು. ಕಾರಣ ಏನು? ನನಗೆ ದೇವರು ಸಭೆಯನ್ನು ಕೊಟ್ಟಿದ್ದಾರೆ, ಸಭೀಕರಣ ಕೊಟ್ಟಿದ್ದಾರೆ. ಈಗ ನಾನು ಹಂಗೆ ಹೇಳಲ್ಲ, ನಮ್ಮಿಂದಲೇ ಅಂತ ಹೇಳ್ತೀನಿ ನಾನು. ಹಲ್ಲೆಲೂಯ, ಆಮೆನ್. ಅದು ಒಂದು ಕಾಲ ಇತ್ತು ನನ್ನಿಂದ, ಅದು ಈಗ ನನ್ನಿಂದಲ್ಲ, ನಮ್ಮಿಂದಲೇ ಸುವಾರ್ತೆ ಹಳ್ಳಿಗಳಿಗೆ, ನಮ್ಮಿಂದಲೇ ಸುವಾರ್ತೆ ಪಟ್ಟಣಗಳಿಗೆ, ನಮ್ಮಿಂದಲೇ ಸುವಾರ್ತೆ ರಾಜ್ಯಗಳಿಗೆ, ನಮ್ಮಿಂದಲೇ ಸುವಾರ್ತೆ ದೇಶಗಳಿಗೆ. ಹಲ್ಲೆಲೂಯ, ಹಲ್ಲೆಲೂಯ. ನಿಮ್ಮಿಂದಲೇ ವಾಕ್ಯವು ಸಾರಲ್ಪಡಬೇಕು.
ವೇಗವುಳ್ಳಂತ ವಾಕ್ಯ, ಬಲವುಳ್ಳಂತ ವಾಕ್ಯ, ಪ್ರಬಲವಾಗಿರುವ ವಾಕ್ಯ, ಬೆಂಕಿ ಆಗಿರುವ ವಾಕ್ಯ, ಬೆಳಕಾಗಿರುವ ವಾಕ್ಯ, ದೀಪವಾಗಿರುವ ವಾಕ್ಯ ನಿಮ್ಮಿಂದಲೇ ನಮ್ಮಿಂದಲೇ ಪ್ರಿಯರೇ. ಆಮೆನ್. ಹಲ್ಲೆಲೂಯ. ಹಾಗಾಗಿ ಕರ್ತನ ವಾಕ್ಯ ನಿಮ್ಮಿಂದಲೇ ಮೆಕ್ಕೆದೊಂದೆಲೆಯೂ ಅಕಾಯದಲ್ಲಿಯೂ ಘೋಷಿತವಾದಲ್ಲದೆ ದೇವರ ಮೇಲೆ ನೀವು ಇಟ್ಟಿರುವ ನಂಬಿಕೆಯು ಎಲ್ಲಾ ಸ್ಥಳಗಳಲ್ಲಿಯೂ ಪ್ರಸಿದ್ಧವಾಯಿತು. ಅರ್ಥ ಆಗಿದೆನಾ? ಬರೀ ಅವರಾದಷ್ಟಲ್ಲ, ಎಲ್ಲಾ ಸ್ಥಳಗಳಲ್ಲಿಯೂ, ಎಲ್ಲಾ ಸ್ಥಳಗಳಲ್ಲಿಯೂ ಪ್ರೇರೆ, ಒಂದೇ ಸ್ಥಳದಲ್ಲಿ ಎಲ್ಲಾ ಸ್ಥಳಗಳಲ್ಲಿ ಎಂಬುದಾಗಿ ವಾಕ್ಯ ಹೇಳುತ್ತೆ. ನಾನಿಲ್ಲಿ ಬೇರೆ ಹೇಳ್ತಾ ಇಲ್ಲ, ವಾಕ್ಯದ ಬಗ್ಗೆ ಮಾತಾಡ್ತಿದ್ದೀನಿ. ಅರ್ಥ ಆಗಿದೆನಾ? ವಾಕ್ಯದ ಬಗ್ಗೆ ಮಾತಾಡ್ತಿದ್ದೀನಿ. ಆ ವಾಕ್ಯ ಇಲ್ಲಿ ನೋಡ್ತೇವೆ, ನಿಮ್ಮಿಂದಲೇ ಎಂಬುದಾಗಿ ವಾಕ್ಯ ಹೇಳುತ್ತೆ. ಥೆಸಲೋನಿಕ 3ನೇ ಅಧ್ಯಾಯದ 2ನೇ ಥೆಸಲೋನಿಕ 3ನೇ ಅಧ್ಯಾಯದ 1ನೇ ವಚನವನ್ನು ಓದಿ ಪ್ರೇರೆ. ಕಡೆ ಮಾತೇನೆಂದರೆ, ಸಹೋದರರೇ, ನಮಗೋಸ್ಕರ ಒಂದು ಪ್ರಾರ್ಥನೆ ನಿಮಿಷ. ಮಾಡಿರಿ. 2ನೇ ಥೆಸಲೋನಿಕ 3:1 ಕರ್ತನ ವಾಕ್ಯವು ನಿಮ್ಮಲ್ಲಿ ಹಬ್ಬಿದ ನೋಡಿ, ಪ್ರಕಾರ ಕರ್ತನ ವಾಕ್ಯವು ನಿಮ್ಮಲ್ಲಿ ಹಬ್ಬಿದ ಪ್ರಕಾರ ಎಲ್ಲೆಲ್ಲಿಯೂ ಬೇಗನೆ ಹಬ್ಬಿ ಪ್ರಖ್ಯಾತಿ ಹೊಂದುವ ಹಾಗೆಯೂ ದೇವರು ನಮ್ಮನ್ನು ಮೂರ್ಖರಾದ ದುಷ್ಟರ ಕೈಯಿಂದ ತಪ್ಪಿಸುವ ಹಾಗೆಯೂ ಪ್ರಾರ್ಥಿಸಿರಿ. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರಾರ್ಥಿಸಿರಿ ಎಂಬುದನ್ನು ಅದನ್ನು ಗಮನಿಸಿದ್ರೆ, ಕರ್ತನ ವಾಕ್ಯವು ಇಲ್ಲಿ ಗಮನಿಸ್ತೇವೆ. ಕರ್ತನ ವಾಕ್ಯವು ಎಂಬುದಾಗಿ ಇಲ್ಲಿ ನಾವು ನೋಡುವುದಾದ್ರೆ, ಕರ್ತನ ವಾಕ್ಯವು ನಿಮ್ಮಲ್ಲಿ ಹಬ್ಬಿದ ಪ್ರಕಾರ ಎಲ್ಲೆಲ್ಲಿಯೂ ಬೇಗನೆ ಹಬ್ಬಿ ಪ್ರಖ್ಯಾತಿ ಬರಬೇಕಂತ ವಾಕ್ಯ ಇರುತ್ತೆ. ಅದಕ್ಕಾಗಿ ನೀವು ಪ್ರಾರ್ಥಿಸಿರಿ ಎಂಬುದಾಗಿ ವಾಕ್ಯದ ನೋಡ್ತೇವೆ ಪ್ರಿಯರೇ. ಸುವಾರ್ತೆಗೆ ಅಡೆತಡೆಯಾಗಿ ಆಗಬಾರದು ಪ್ರಾರ್ಥಿಸಿರಿ. ಎಲ್ಲಾ ಕಡೆ ವಾಕ್ಯವು ಸಾಗಲು ಪಡುವುದಕ್ಕಾಗಿ ಪ್ರಾರ್ಥಿಸಿರಿ. ಆಮೆನ್. 7 ದಿನದ ಪ್ರಾರ್ಥನೆ ಕೂಡ ಏನಿದೆ? ಪ್ರಾರ್ಥನೆ. ಹಲ್ಲೆಲೂಯಾ. ವಾಕ್ಯಕ್ಕೆ ಅಡೆತಡೆ ಇಲ್ಲ ಪ್ರಿಯರೇ. ಪ್ರಾರ್ಥನೆ ನಮ್ಮ ಜೀವಿತದಲ್ಲಿ ಬಹಳ ಪ್ರಾಮುಖ್ಯತೆ. ವಾಕ್ಯ ತಲುಪಬೇಕಂದ್ರೆ ಪ್ರಾರ್ಥನೆ ಬೇಕು. ವಾಕ್ಯ ತಲುಪಬೇಕು ಮತ್ತು ನೋಡುವಾಗ ಎಲ್ಲಾ ಕಡೆ ನಾನು ಬೇಕು ದೇವರಿಗೆ. ಎಲ್ಲಾ ಕಡೆ ವಾಕ್ಯ ತಲುಪಬೇಕಂತಂದ್ರೆ ಸಭೆ ಬೇಕು ದೇವರಿಗೆ. ಅದಕ್ಕೆ ನಾನು ಹೇಳಿದ ಸಭೆ ದೇವರ ವಾಕ್ಯವನ್ನ ನೆರವೇರಿಸುವುದಕ್ಕಾಗಿಯೇ ದೇವರು ಇಟ್ಟಿದ್ದಾನೆ ಎಂಬುದಾಗಿ. ಆಮೆನ್. ಹಲ್ಲೆಲೂಯಾ. ಸಭೆ ಆಯಾ ಪಟ್ಟಣದಲ್ಲಿಯೋ ಆಯಾ ಹಳ್ಳಿಗಳಲ್ಲಿಯೋ ಯಾಕೆ ಇಟ್ಟಿದ್ದಾರೆ ದೇವರ ನೋಡುವುದಾದ್ರೆ ತನ್ನ ವಾಕ್ಯವನ್ನ ನೆರವೇರಿಸುವುದಕ್ಕಾಗಿ ಆಗಿದೆ. ಹಲ್ಲೆಲೂಯಾ. ಹಾಗಾದ್ರೆ ಈಗೆಲ್ಲ ಏನಾಗಿದೆ ಅಂತಂದ್ರೆ ಮನಸ್ಥಿತಿ, ಸಭೆ ಯಾಕಿದೆ? ಶ್ರೀಮಂತರಾಗುವುದಕ್ಕಾಗಿ, ಅಭಿವೃದ್ಧಿ, ನಾನು ಅಭಿವೃದ್ಧಿ ಆಗ್ಬೇಕಾಗಿ, ನಾನು ಹಣದಲ್ಲಿ ಅಭಿವೃದ್ಧಿ ಆಗ್ಬೇಕು, ಆಸ್ತಿಯಲ್ಲಿ ಅಭಿವೃದ್ಧಿ ಆಗ್ಬೇಕು, ಈ ತರ ಇದೆ ಮೈಂಡ್. ಆದ್ರೆ ಗಮನಿಸ್ರಿ, ಉದ್ದೇಶ, ದೇವರ ಉದ್ದೇಶನೇ ಬೇರೆ ಆಗಿದೆ. ಅದೆಲ್ಲ ನಮಗೆ ಬೇಕಂತ ದೇವರು ಗೊತ್ತು, ಖಂಡಿತವಾಗಿ ಕೊಟ್ಟೇ ಕೊಡ್ತಾರೆ. ಆತ ನಮ್ಮನ್ನ ಕೀಳಾಗಿ ಅಥವಾ ಬಡವರಾಗಿ ಭಿಕ್ಷುಕರಾಗಿ ಇಡದೇ ಇಲ್ಲ ಆತನು. ಹಲ್ಲೆಲೂಯಾ. ಆದ್ರೆ ಅದೇ ನಮ್ಮ ಗುರಿ ಅಲ್ಲ ಪ್ರಿಯರೇ. ನಮ್ಮ ಗುರಿಯೇ ಬೇರೆ ಆಗಿದೆ. ದೇವರ ಗುರಿ, ದೇವರ ಚಿಂತ, ದೇವರ ಉದ್ದೇಶವೇ ಬೇರೆ ಆಗಿದೆ. ಆಮೆನ್. ಹಲ್ಲೆಲೂಯಾ. ಎಷ್ಟು ಜನ ನಂಬ್ತೀರಿ? ಹೌದು, ನಮ್ಮಿಂದಲೇ. ನಂಬಿಕೆ ಇದೆನಾ? ಈಗ ಹೇಳಬಾರ್ದು, ಒಬ್ಬರ ಮೇಲೆ ಬಟ್ಟೆ ತೋರಿಸಬಾರ್ದು ಇವರೇ ಅಂತ. ಅರ್ಥ ಆಗಿದೆನಾ? ಒಬ್ಬರಲ್ಲೇ ಇವರೇ ನೋಡಿ, ಇವರೇ ಇಡಿ ಅಂತ ಹೇಳ್ಬಾರ್ದು. ಸುವಾರ್ತೆ ಹೋದಾಗ ಯಾರನ್ನ ಅಪೋಸಿಟ್ ಬಂದಿರೋಂಥ ವ್ಯಕ್ತಿಗಳು ಯಾರನ್ನ ಹಿಡಿದು ಹೊಡಿತಾ ಇದ್ರೆ ಇವ್ರು ನೋಡಿ ಹೊಡಿದಂತೆ ಅವ್ರ ಜೊತೆ ಹೋಗಿದೀವಿ, ಹೊಡಿಬಾರ್ದು. ಈಗೆಲ್ಲ ಹಾಗೆ ನಡೀತಿದಲ್ಲ. ಹೇಳೋದು ಉದ್ದೇಶ ಒಂದೇ, ಸಭೆಯಾಗಿನ ನಿಂತ್ಕೊಳ್ಬೇಕು ಧೈರ್ಯವಾಗಿ. ಹಲ್ಲೆಲೂಯಾ. ಏನ್ ಮಾಡ್ಬೇಕು? ಸಭೆಯಾಗಿ ನಿಂತ್ಕೊಳ್ಬೇಕು ಪ್ರೇರೆ. ಯಾವ್ದೋ ಹೋರಾಟ ಬಂದಾಗ, ಯಾವ್ದು ಏನಂತ ಆದಾಗ ಬಿಟ್ಕೊಟ್ಟು ಓಡಿದಂಗೆ ಓಡಬಾರ್ದು, ಅರಸನ್ ಬಿಟ್ಟು. ಹಲ್ಲೆಲೂಯಾ. ಹಲ್ಲೆಲೂಯಾ. ಧೈರ್ಯವಾಗಿ ಏನ್ ಮಾಡ್ಬೇಕು? ನಿಂತ್ಕೊಳ್ಬೇಕು ಪ್ರೇರೆ. ಅರ್ಥ ಆಗ್ತದೇನಾ? ನನ್ನ ಮೇಲೆ ಕೇಸ್ ಆಯ್ತು. ಚಿಕ್ಕದಕ್ಕೆ ಒಂದೇ ಒಂದು ಮನೇಲಿ ಪ್ರೇರ್ ಮಾಡ್ಬೇಕಾದ್ರೆ ಕ್ವಾರ್ಟರ್ಸ್ ಅಲ್ಲಿ ಪ್ರೇರ್, ಸುಮ್ಮನೆ ಏನೇ ಇಲ್ಲ ಮಾತಾಡ್ತಾರಂತ ಹೇಳಿ ಎಲ್ಲ ಏನೇ ನಾವು ಇಲ್ಲಿ ಜೈಲಿಗೆ ಹೋಗ್ಲಿಲ್ಲ, ಕೋರ್ಟ್ಗೆ ಹೋಗಿ ಬಂದೆ ಅಷ್ಟೇ. ಹಲ್ಲೆಲೂಯಾ. ದೇವ್ರು ಜೈಲಿಗೆ ಹೋಗಿ ದೇವ್ರು ಬಿಡಲ್ಲ. ಅರ್ಥ ಆಗ್ತಿದೇನಾ? ಕೋರ್ಟ್ಗೆ ಹೋಗಿ ಬಂದ್ವಿ ಅಷ್ಟೇ. ನಮ್ಮ ಸಭೆಕರು ನಮಗೆ ಜಾಮೀನು ಕೊಟ್ಟರು. ಹೊಸ ವಿಶ್ವಾಸಿಗಳು ಮತ್ತೆ ಅವ್ರು ಹಳಬರಲ್ಲ, ಬಸರು ಕಲ್ಯಾಣದವ್ರು
ಬಸವಕರಣಿಂದ ಒಂದು 4-5 ಕಿಲೋಮೀಟರ್ ದೂರ. ಅರ್ಥ ಇದೆ, ಜಾಮೀನು ಕೊಟ್ಟರು ಅವರು ನಮ್ಗ. ನಾನು ಯಾಕೆ ಇದೆಲ್ಲ ಹೇಳ್ತೀನಿ ಅಂದ್ರೆ, ಸಭೆ ಅಂದ್ರೆ ಎಲ್ಲರೂ ಒಂದೇ ತರ. ಹಲ್ಲೆಲೂಯಾ. ನಮ್ಮಲ್ಲಿ ಒಗ್ಗಟ್ಟಿರ್ಬೇಕು, ನಮ್ಮಲ್ಲಿ ಹೊಂದಾಣಿಕೆ ಇರಬೇಕಾಗಿದೆ. ಪ್ರೇರಣೆ ಒಬ್ರಿಗೊಬ್ರು ಬಿಟ್ಕೊಳ್ಳೇಬಾರ್ದು ಯಾವತ್ತಿಗೆ ಸಹ. ಓಕೆ, 1 ತಿಮೋತಿ ಬರೆದ ಪತ್ರಿಕೆ 1ನೇ ಅಧ್ಯಾಯದ 15ನೇ ವಚನವನ್ನು ಓದ್ರಿ. ಕ್ರಿಸ್ತ ಯೇಸು ಪಾಪಿಗಳನ್ನು ರಕ್ಷಿಸುವುದಕ್ಕೋಸ್ಕರ ಈ ಲೋಕಕ್ಕೆ ಬಂದನು ಎಂಬ ವಾಕ್ಯವು ನಂಬತಕ್ಕದಾಗಿಯೂ ಸರ್ವ ಅಂಗೀಕಾರಕ್ಕೆ ಯೋಗ್ಯವಾದದಾಗಿಯೂ ಅದೇ. ಓಕೆ, ಗಮನಿಸ್ರಿ, ವಾಕ್ಯವು ನಂಬತಕ್ಕದ್ದಾಗಿಯೂ ಸರ್ವ ಅಂಗೀಕಾರಕ್ಕೆ ಯೋಗ್ಯವಾದದಾಗಿಯೂ ಅದೇ ಎಂಬುದಾಗಿ ವಾಕ್ಯದಲ್ಲಿ ನೋಡ್ತೇವೆ. ಹಾಗಾದ್ರೆ ವಾಕ್ಯ ಸುಮ್ಮನೆ ಇಲ್ರಿ. ನಾ ಇದುವರೆಗೆ ನೋಡಿದೆ ವೇಗ ಮತ್ತೊಂದು ಬೆಂಕಿ ಅದು ಇದನ್ನು ನೋಡ್ಕೊಂಡು, ಅದ್ರದ್ದು ವಾಕ್ಯವು ನಂಬತಕ್ಕದ್ದಾಗಿಯೂ ಸರ್ವ ಅಂಗೀಕಾರಕ್ಕೆ ಯೋಗ್ಯವಾದದ್ದಾಗಿಯೂ ಅದೇ ಎಂಬುದನ್ನು ನಾವು ತಿಳ್ಕೊಳ್ಬೇಕಾಗಿದೆ ಪ್ರೇಮ. ಆಮೇಲೆ ಹಲ್ಲೆಲೂಯಾ. ಅದೇ 1 ತಿಮೋತಿ 4ನೇ ಅಧ್ಯಾಯದ 9ನೇ ವಚನ ಓದಿ. ಈ ವಾಕ್ಯವು ನಂಬತಕ್ಕದಾಗಿಯೂ ಸರ್ವಾಂಗೀಕಾರಕ್ಕೆ ಯೋಗ್ಯವಾದದಾಗಿಯೂ ಅದೇ. ಆಮೇಲೆ ಹಲ್ಲೆಲೂಯಾ. ಅದನ್ನು ಗಮನಿಸಿರಿ, ದೇವರ ವಾಕ್ಯದಲ್ಲಿ ನಾವು ಸಂಪೂರ್ಣವಾಗಿ ಭರವಸೆ ಇಡಬಹುದು ಪ್ರಿಯರೇ. ನಾವು ದೇವರ ವಾಕ್ಯವನ್ನು ಸಂಪೂರ್ಣ ನಂಬಲೇಬೇಕು, ನಂಬಬಹುದು. ನಂಬಿಕೆಗೆ ಆಧಾರ ವಾಕ್ಯವಾಗಿದೆ ಪ್ರಿಯರೇ. ಆಮೇಲೆ ಹಲ್ಲೆಲೂಯಾ. ಅರ್ಥ ಆಗ್ತಿದೆನಾ? ಈ ವಾಕ್ಯವು ನಂಬತಕ್ಕದ್ದಾಗಿಯೂ ಸರ್ವ ಅಂಗೀಕಾರಕ್ಕೆ ಯೋಗ್ಯವಾಗಿಯೂ ಅದೇ ಎಂಬುದಾಗಿ ನಾವು ನೋಡುತ್ತೇವೆ. ಇಬ್ರಿ 2:2 ಓದ್ರಿ. ಯಾಕೆಂದರೆ ದೇವದೂತರ ಮೂಲಕ ಹೇಳಲ್ಪಟ್ಟ ವಾಕ್ಯವು ಸ್ಥಿರವಾಗಿದ್ದು ಅದನ್ನು ಮೀರಿ ಮಾಡಿದ ಪ್ರತಿಯೊಂದು ತಪ್ಪಿಗೂ ಅವಿಧೇಯತ್ವಕ್ಕೂ ನ್ಯಾಯವಾದ ಪ್ರತಿಫಲ ಉಂಟಾದ ಮೇಲೆ ನಮ್ಮ ಮುಂದಿಟ್ಟಿರುವ ಈ ಅತ್ಯಂತ ವಿಶೇಷ ರಕ್ಷಣೆಯನ್ನು ನಾವು ಅಲಕ್ಷ್ಯ ಮಾಡಿದರೆ ತಪ್ಪಿಸಿಕೊಳ್ಳುವುದು ಹೇಗೆ? ಗಮನಿಸ್ರಿ, ಯಾಕೆಂದ್ರೆ ದೇವದೂತನ ಮೂಲಕ ಹೇಳಲ್ಪಟ್ಟ ವಾಕ್ಯವು ಸ್ಥಿರವಾಗಿದ್ದು ಅದನ್ನು ಮೀರಿ ಮಾಡಿದ ಪ್ರತಿಯೊಂದು ತಪ್ಪಿಗೂ ಅವಿಧೇಯತ್ವಕ್ಕೂ ನ್ಯಾಯವಾದ ಪ್ರತಿಫಲ ಉಂಟಾದ ಮೇಲೆ ನಮ್ಮ ಮುಂದಿಟ್ಟಿರುವುದು ಎಂಬುದಾಗಿ ನಾವು ನೋಡುತ್ತೇವೆ. ಆಮೇಲೆ ಹಲ್ಲೆಲೂಯಾ. ಹಾಗಾದ್ರೆ ಗಮನಿಸ್ರಿ, ದೇವರ ಮೂಲಕ ಹೇಳಲ್ಪಟ್ಟ ವಾಕ್ಯವು, ದೇವದೂತರ ಮೂಲಕ ಹೇಳಲ್ಪಟ್ಟ ವಾಕ್ಯವು ಸ್ಥಿರವಾಗಿದೆ ಮತ್ತು ಅದನ್ನು ಮೀರಿ ನಡೆದರೆ ಏನೆಲ್ಲ ದಂಡನೆಗೆ ಗುರಿ ಹಾಗೆ ಆಗುತ್ತೆ. ಹಾಗಾಗಿ ನೋಡ್ತೇವೆ, ಉಲ್ಲಂಘಿಸುವ ನಾಶವಾಗುವುದು. ದೇವರ ವಾಕ್ಯ ಉಲ್ಲಂಘಿಸುವುದು ಏನಾಗ್ತಾನಂದ್ರಿ? ನಾಶವಾಗ್ತಾನೆ ಎಂಬುದಾಗಿ ನಾವು ನೋಡಿದ್ದೇವೆ. ದೇವರ ವಾಕ್ಯ ಇರುವಾಗ ನಾವು ಚೆನ್ನಾಗಿ ಎಲ್ಲ ಓಕೆ, ಆದ್ರೆ ತಿರುಗಿ ಬಿದ್ರೆ, ಅದೇ ದೇವರ ವಾಕ್ಯ ತಿರುಗಿ ಬಿದ್ರೆ ಅಥವಾ ನೀವು ದೇವರ ವಾಕ್ಯಕ್ಕೆ ತಿರುಗಿ ಬಿದ್ರೆ ಭಯಂಕರವಾದ ಸ್ಥಿತಿಯನ್ನು ನಾವು ಅನುಭವಿಸಬೇಕಾಗುತ್ತೆ. ಗಮನಿಸ್ರಿ, ಇಬ್ರಿಯ 4ನೇ ಅಧ್ಯಾಯದ 12ನೇ ವಚನ. ಯಾಕೆಂದರೆ ದೇವರ ವಾಕ್ಯವು ಸಜೀವವಾದದ್ದು ಯಾಕೆಂದರೆ ದೇವರ ವಾಕ್ಯವು ಸಜೀವವಾದದ್ದು, ಕಾರ್ಯಸಾಧಕವಾದದ್ದು, ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು, ಪ್ರಾಣ ಆತ್ಮಗಳನ್ನು ಕೀಲು ಮಜ್ಜೆಗಳನ್ನು ವಿಭಾಗಿಸುವಷ್ಟು ಮಟ್ಟಿಗೂ ತೂರಿ ಹೋಗುವಂತದ್ದು. ಆಮೆನ್, ಹಲ್ಲೆಲೂಯಾ. ಗಮನಿಸಿ ಪ್ರೇಮ. ಹಾಗಾದ್ರೆ ಏನೇನು ಹೇಳುತ್ತೆ? ದೇವರ ವಾಕ್ಯವು ಏನಾಗಿದೆ ಅಂದ್ರಿ? ಸಜೀವವಾಗಿದೆ, ಜೀವವುಳ್ಳಂತದ್ದಾಗಿದೆ ಅಂತ ದೇವರ ವಾಕ್ಯ. ಹಾಗಾದ್ರೆ ದೇವರ ವಾಕ್ಯದಲ್ಲಿ ಏನಿದೆ? ಜೀವ ಇದೆ. ಏನೆಲ್ಲರೂ ಏನಿದೆ? ದೇವರ ವಾಕ್ಯದಲ್ಲಿ ಏನಿದೆ? ಜೀವ ಇದೆ ಪ್ರೇಮ. ಏನಿದೆ ದೇವರ ವಾಕ್ಯ? ನೀವು ಅನ್ಕೊಳ್ತೀರಿ ಬೈಬಲ್ ಹಿಡ್ಕೊಂಡು ನೀವು ಓದ್ತಾ ಇರ್ತೀರಿ, ಆದ್ರೆ ಅದ್ರಲ್ಲಿ ಜೀವ ಇದೆ, ಅದು ನಿಮ್ಮನ್ನು ಓದ್ತಾ ಇರ್ತದೆ. ನಿನಗೆ ಗೊತ್ತಾ? ನಾವು ಅನ್ಕೊಳ್ತೀವಿ ದೇವರ ವಾಕ್ಯ ನಾನು ಓದ್ತಾ ಇದ್ದೀನಿ ಅಂತೇಳಿ. ನೀನು ಓದ್ತಾ ಇದ್ದೀನಿ, ನೀನು ಓದ್ತಾ ಇದ್ದಾಗ ಅದು ನಿನ್ನನ್ನು ಸಹ ಓದ್ತಾ ಇರ್ತದೆ. ನೀನ್ ಎಲ್ಲಿದ್ಯಾ, ಏನ್ ಮಾಡ್ತಿದ್ಯಾ, ಉಂಡ್ಯಾ, ಮಲ್ಕೊಂಡ್ಯಾ, ಇದ್ಯಾ, ಕೆಲಸ ಮಾಡಿದ್ಯಾ, ಇಲ್ಲ, ದೇವ್ರ ವಾಕ್ಯ ಓದಿದ್ಯಾ ಅಥವಾ ತಿರುಗಿ ಬಂದು ಪಾಪ ಮಾಡಿದ್ಯಾ ಇಲ್ವಾ? ಹಲ್ಲೆಲೂಯಾ. ಯಾಕೆ ಹಂಗೆಲ್ಲ ಆಗ್ತದದು? ಅದ್ರಲ್ಲಿ ಏನಿದೆ? ಜೀವ ಇದೆ ರೀ. ಜೀವಗಳ ವಾಕ್ಯವನ್ನ ಕೈಲಿ ಹಿಡ್ಕೊಂಡು ಹೋದ್ರೆ ಎಷ್ಟು ಭಯಂಕರ ಇರುತ್ತೆ. ಅದಕ್ಕೆ ಬೈಬಲ್ ಓದ್ಬೇಕಂದ್ರೆ ಆಗಲ್ಲ, ಯಾಕಂದ್ರೆ ಅದು ನಮ್ಮನ್ನು ಓದ್ತಾ ಇರ್ತದೆ.
ಅದು ನಮ್ಗೆ ಇಷ್ಟ ಇಲ್ಲ. ನಾವು ನಮ್ಮ ಜೀವಿತದಲ್ಲಿ ನಾವು ಇನ್ನೊಬ್ಬರ ಬಗ್ಗೆ ಮಾತಾಡ್ತಾ ಹೋಗ್ತೇವೆ, ನಮ್ಮ ಬಗ್ಗೆ ಯಾರು ಮಾತಾಡಿದ್ರೆ ನಮ್ಗೆ ಇಷ್ಟ ಆಗಲ್ಲ ಅಲ್ಲ. ಅರ್ಥ ಆಗ್ತದಿಲ್ಲ? ಇಲ್ಲಿ ನಮ್ ಕಡೆ ನೋಡ್ರಿ, ಯಾರು ತಲೆ ತಗ್ಸ್ಬೇಡ್ರಿ. ನಾವು ಇನ್ನೊಬ್ಬರ ಬಗ್ಗೆ ಮಾತಾಡ್ತಾ ಅವ್ರು ಹಂಗಿದ್ದಾರೆ, ಇವ್ರು ಹಿಂಗಿದ್ದಾರೆ, ಅವ್ನು ಸರಿಗಿಲ್ಲ, ಇವನು ಸರಿಗಿಲ್ಲ, ಇವನು ಸರಿಗಿಲ್ಲ, ಅವ್ನು ಹಂಗ್ ಮಾಡ್ತಾನೆ, ಹಿಂಗ್ ಮಾಡ್ತಾನೆ. ಆದ್ರೆ ವಾಕ್ಯ ಓದ್ಬೇಕಾದ್ರೆ ಏನಾಗ್ತದೆ? ಜೀವವುಳ್ಳ ವಾಕ್ಯ, ಅದು ವಾಕ್ಯದಲ್ಲಿ ಜೀವ ಇದೆ. ಅದೇನ್ ಮಾಡ್ತಂದ್ರೆ, ನೀನ್ ಹಿಂಗಿದ್ಯಾ, ನೀನ್ ಅಲ್ಲಿ ಹೋಗಿದ್ದಿ ನೋಡು, ಇದು ಮಾಡಿದ್ದಿ ನೋಡು, ಅಲ್ಲಿ ಬೈದಿ ನೋಡು, ನಿಮ್ಮ ಅಮ್ಮಗೆ ಎದುರು ಮಾತಾಡಿದ್ ನೋಡು, ಮಾತು ಕೇಳಿ ನೋಡು, ಹಿಂಗಿರ್ಬೇಕು ನೋಡು, ಎಲ್ಲ ಜೀವ. ಯಾಕಂದ್ರೆ ಜೀವ ಇದೆ ವಾಕ್ಯದಲ್ಲಿ, ಸುಮ್ಮನೆ ಇಲ್ರಿ. ವಾಕ್ಯದಲ್ಲಿ ಏನಿದೆ? ಜೀವ ಇದೆ. ಹಾಗಾಗಿ ಯಾಕೆಂದ್ರೆ ದೇವರ ವಾಕ್ಯವು ಸಜೀವವಾದದ್ದು ಎಂಬುದಾಗಿ ವಾಕ್ಯ ಹೇಳುತ್ತೆ. ಜೀವಂತವಾಗಿರುವಂತದ್ದು ವಾಕ್ಯ. ಹೆಣ ಅಲ್ಲ ಪ್ರೇರಣೆ, ಸತ್ತ ಹೆಣ. ಜೀವ ಇಲ್ಲದ ದೇಹ ಏನಾಗಿದೆ? ಅದು ಸತ್ತೋಗಿದೆ, ಅದಕ್ಕೆ ಜೀವ ಇಲ್ಲ, ಹೆಣ ಅಂತ ಕರಿತೇವೆ. ಅದಕ್ಕೆ ಚಲನೆ ಇರಲ್ಲ. ಆದ್ರೆ ದೇವರ ವಾಕ್ಯಕ್ಕೆ ಏನಿದೆ? ಚಲನೆ ಇದೆ. ಇದಕ್ಕೆ ಸಾವಿಲ್ಲ, ಇದಕ್ಕೆ ಸತ್ತು ಹೋಗಿಲ್ಲ. ಅದು ಮತ್ತು ಇದು ಪುಸ್ತಕ ಸತ್ತು ಹೋಗಿರ್ತಕ್ಕಂಥ ಪುಸ್ತಕ ಅಲ್ಲ, ಇದು ಜೀವನದ ಪುಸ್ತಕವಾಗಿದೆ. ಪ್ರಿಯ ದೇವರ ಮಕ್ಕಳೇ, ಇದನ್ನು ನೀನು ಓದುತ್ತಾ ಹೋದಂಗೆಲ್ಲ, ಇದನ್ನು ನೀನು ಓದುತ್ತಾ ಹೋದಂಗೆಲ್ಲ ಪ್ರೇರೆ, ಇದು ನಿನ್ನ ಜೀವಿತ ಓದುತ್ತಾ ಹೋಗುತ್ತೆ. ಹಾಗಾದ್ರೆ ಗಮನಿಸಿ, ಜೀವ ಉಳ್ಳವರೊಟ್ಟಿಗೆ ನೀನು ಮಾತಾಡ್ತಾ ಇದೀಯಾ? ಇನ್ನು ನಿಮಗೆ ಒಬ್ಬರು ಸತ್ತವರೊಟ್ಟಿಗೆ ಮಾತಾಡ್ತಾರೆ ನೀವು? ಇಲ್ಲಲ್ಲ. ನಾವು ನೀವು ನಾನೀಗ ನನ್ನನ್ನ ಎಣ ಅಂತಂದ್ರೆ ಹೆಂಗಿರ್ತದೆ ಇಲ್ಲಿ ಮುಂದೆ ಹೇಳಿ, ನಾ ಸತ್ತೋದ್ ಮೇಲೆ ತಂದಿದ್ದೆ ಅರ್ಥ ಆಗ್ತದೇನಾ? ಈಗ ಜೀವಂತವಾಗಿದ್ರೆ ಚೆನ್ನಾಗಿ ಮಾತಾಡ್ತಿದ್ದೀರಪ್ಪ. ನಾವು ಊಹೆಯನ್ನು ಮಾಡ್ಕೊಳಕ್ ಆಗಲ್ಲ. ಅದೇ ರೀ ದೇವ್ರ ವಾಕ್ಯ ನಾವು ಅನ್ಕೊಂಡಿದೀವಿ, ಜೀವ ಇಲ್ಲ ಅಂತ. ಇಲ್ಲ, ಇದರಲ್ಲಿ ಏನಿದೆ? ಜೀವ ಇದೆ. ಹಾಗಾಗಿ ಸೇವಕರು ಏನ್ ಮಾಡ್ತಾರೆ? ವಾಕ್ಯ ಹೋದ್ರಿ, ವಾಕ್ಯ ಹೋದ್ರಿ, ವಾಕ್ಯ ಹೋದ್ರಿ ಅಂತ ಹೇಳ್ತಾರೆ. ನೀವು ಯಾರೊಟ್ಟಿಗೆ ಮಾತಾಡುತ್ತೆ ನೀವು ಪ್ರೋತ್ಸಾಹ ಮಾಡ್ತಾರೆ ಸೇವಕರು ಅಂದ್ರೆ, ಜೀವವುಳ್ಳಂತ ವ್ಯಕ್ತಿಗಳ ಜೊತೆಗೆ ಮಾತಾಡಪ್ಪ ಅಂತ ಪ್ರೋತ್ಸಾಹ ಮಾಡ್ತಾರೆ. ಹಲ್ಲೆಲೂಯಾ. ಎಷ್ಟು ಜನ ಪ್ರಾರಂಭಿಸ್ತ್ರಿ ಮಾತಾಡೋದಕ್ಕಾಗಿ? ಆಮೇಲೆ ದಿನ ಮಾತಾಡ್ಬೇಕು ವಾಕ್ಯದೊಟ್ಟಿಗೆ. ಜೀವವುಳ್ಳಂತ ದೇವರು ವಾಕ್ಯ, ಅದರಲ್ಲಿ ಜೀವವಿದೆ. ಆಮೇಲೆ ಹಲ್ಲೆಲೂಯಾ. ಅರ್ಥ ಆಗ್ತಿದೆನಾ? ಆಮೇಲೆ ಸಂತೋಷ ಇದೆನಾ ದೇವ್ರ ವಾಕ್ಯ ದೇವ್ರ ಜೊತೆ ಮಾತಾಡುವಂತದ್ದು? ಆಮೇಲೆ ಹಲ್ಲೆಲೂಯಾ. ಓಕೆ, ಮುಂದಕ್ಕೆ ಹೋಗೋಣ. ಯಾಕೆಂದ್ರೆ ನೋಡ್ತೇವೆ ಪ್ರೇರೆ, ಯಾಕೆಂದ್ರೆ ದೇವರ ವಾಕ್ಯವು ಸಜೀವವಾದದ್ದು, ಮತ್ತೇನ್ ಮಾಡ್ತಂದ್ರೆ ಎರಡನೇದಾಗಿ ಕಾರ್ಯ ಸಾಧಕವಾದದ್ದು ಎಂಬುದಾಗಿ ಹೇಳುತ್ತೆ. ಜೀವಂತವಾಗಿದೆ, ಮತ್ತೇನ್ ಮಾಡ್ತದೆ? ಕಾರ್ಯ ಸಾಧಿಸುತ್ತೆ ಪ್ರೇರೆ. ನಿಮ್ಮ ಜೀವಿತದಲ್ಲಿ ಅದು ಕಾರ್ಯ ಮಾಡುತ್ತೆ, ನಿಮ್ಮ ಕುಟುಂಬದಲ್ಲಿ ಅದು ಕಾರ್ಯ ಸಾಧಿಸುವಂತದ್ದು ಆಗಿದೆ. ಆಮೇಲೆ ಹಲ್ಲೆಲೂಯಾ. ಮತ್ತೆ ನೋಡ್ತೇವೆ, ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು, ಪ್ರಾಣ ಆತ್ಮಗಳನ್ನು ಕೀಲು ಮಚ್ಚೆಗಳನ್ನು ವಿಭಾಗಿಸುವಷ್ಟು ಮಟ್ಟಿಗೂ ತೂರಿ ಹೋಗುವಂತದ್ದು ಎಂಬುದಾಗಿ ನೋಡುತ್ತೇವೆ. ಸುಮ್ಮನೆ ಅಲ್ರಿ, ಸಾಧಾರಣವಲ್ಲ. ವಾಕ್ಯವನ್ನ ಪ್ರತಿದಿನ ಓದಿ ಅದನ್ನ ಅರಿಕೆ ಮಾಡುವಂತ ವ್ಯಕ್ತಿ, ಅದನ್ನ ಧ್ಯಾನ ಮಾಡತಕ್ಕಂತ ವ್ಯಕ್ತಿಯ ಜೀವಿತ ಇದ್ದ ಹಾಗೆ ಇರುವುದೇ ಇಲ್ಲ ಪ್ರಿಯರೇ. ಯಾಕೆಂದ್ರೆ ದೇವರ ವಾಕ್ಯ ಸಜೀವವಾಗಿದೆ, ಅದು ಕಾರ್ಯ ಸಾಧಕವಾಗಿದೆ. ಮತ್ತು ಇಬ್ಬಾಯಿ ಕತ್ತಿಗಿಂತಲೂ ಮತ್ತು ನೋಡುವುದಾದ್ರೆ ಅದು ಹದವಾಗಿರ್ತಕ್ಕಂಥ ವಾಕ್ಯವಾಗಿದೆ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ವಾಕ್ಯ ಏನ್ ಮಾಡ್ತದಂದ್ರೆ, ಪ್ರಾಣ ಆತ್ಮಗಳನ್ನು ಕೀಲು ಮಚ್ಚೆಗಳನ್ನು ವಿಭಾಗಿಸುವಷ್ಟು ಮಟ್ಟಿಗೂ ತೂರಿ ಹೋಗುವಂತದ್ದು ಆಗಿದೆ. ಆ ವಾಕ್ಯದಲ್ಲಿ ಬಲ ಇದೆ, ವೇಗವಿದೆ, ಶಕ್ತಿ ಇದೆ, ಬೆಂಕಿ ಆಗಿದೆ ಪ್ರಿಯರದು. ಆಮೇಲೆ ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾಗಿ ಇಂಥ ವಾಕ್ಯವನ್ನು ನಾವೇನ್ ಮಾಡ್ತೀವಿ ಅಂದ್ರೆ, ಪ್ರತಿದಿನ ಓದದೆ ತಾತ್ಸಾರ ಮಾಡ್ತಾ ಇದ್ದೇವೆ. ಇಂಥ ವಾಕ್ಯವನ್ನು ನಾವು ಓದದೆ ಮತ್ತು ನೋಡುವಾಗ ಮತ್ತೆ ಕೇಳಿ ಮಾಡ್ತಾ ಇದ್ದೇವೆ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅರ್ಥ ಆಗ್ತಿದೆನಾ? ಕೀಲು ಮಚ್ಚೆಗಳನ್ನು ವಿಭಾಗಿಸುವಷ್ಟು ಮಟ್ಟಿಗೂ ಅದು ಏನ್ ಮಾಡ್ತಂತ ನೋಡುವುದಾದ್ರೆ ತೂರಿ ಹೋಗುವಂತದ್ದಾಗಿದೆ. ಮತ್ತು ಹೃದಯದ ಆಲೋಚನೆಗಳನ್ನು ಉದ್ದೇಶಗಳನ್ನು ವಿವೇಚಿಸುವಂತದ್ದು ಆಗಿದೆ. ನೀನು ಹೃದಯದಲ್ಲಿ ಏನು ಆಲೋಚನೆ ಮಾಡ್ತದೀಯಾ? ನೀನು ಬೈಬಲ್ ಓದ್ಬೇಕಾದ್ರೆ ಗೊತ್ತಾಗುತ್ತೆ, ವಾಕ್ಯ ನಮಗೆ ಮಾತಾಡ್ತಾ ಹೋಗುತ್ತೆ. ನಿನ್ನ ಹೃದಯದಲ್ಲಿ ಏನ್ ಆಲೋಚನೆ ಮಾಡ್ತದೀಯಾ ಅದೆಲ್ಲವೂ ಸಹ ಏನ್ ಮಾಡ್ತಂದ್ರೆ ಆ ದೇವರ ವಾಕ್ಯ ನಿನ್ನೊಟ್ಟಿಗೆ ಮಾತಾಡ್ತಾ ಹೋಗ್ತಿದ್ರೆ ಮತ್ತು ಉದ್ದೇಶಗಳನ್ನು ವಿವೇಚಿಸುವಂತದ್ದು ಆಗಿದೆ ಎಂಬುದಾಗಿ ನಾವು ನೋಡುತ್ತೇವೆ. ಆಮೇಲೆ ಹಲ್ಲೆಲೂಯಾ. ಓಕೆ, ಅದೇ ಇಬ್ರಿಯ 7:28 ವಚನವನ್ನು ಓದ್ರಿ. ಇಬ್ರಿಯ 7:28
ಧರ್ಮಶಾಸ್ತ್ರವು ಹಾ ನಿರ್ಬಲರಾದ ಮನುಷ್ಯರನ್ನು ಹಾ ಮಹಾಯಾಜಕರನ್ನಾಗಿ ನೇಮಿಸುತ್ತದೆ. ಧರ್ಮಶಾಸ್ತ್ರ ನಿರ್ಬಲರಾದ ಮನುಷ್ಯರನ್ನು ಮಹಾಯಾಜಕರನ್ನಾಗಿ ನೇಮಿಸುತ್ತದೆ. ಮುಂದಕ್ಕೆ ಹೋದ್ರಿ. ಆದರೆ ಹಾ. ಧರ್ಮಶಾಸ್ತ್ರದ ಧರ್ಮಶಾಸ್ತ್ರದ ತರುವಾಯ ಆಣೆಯೊಡನೆ ಉಂಟಾದ ವಾಕ್ಯ ನೋಡಿ, ಆಣೆಯೊಡನೆ ಉಂಟಾದ ವಾಕ್ಯವು ಸದಾಕಾಲಕ್ಕೂ ಸರ್ವ ಸಂಪೂರ್ಣನಾಗಿರುವ ಮಗನನ್ನೇ ನೇಮಿಸುತ್ತದೆ. ಮಗನನ್ನೇ ನೇಮಿಸುತ್ತದೆ ಎಂಬುದಾಗಿ ಧರ್ಮಶಾಸ್ತ್ರ ನಿರ್ಬಲರಾದ ಮನುಷ್ಯರನ್ನ ಯಾಜಕರನ್ನಾಗಿ ನೇಮಿಸಿದರೆ ದೇವರ ವಾಕ್ಯ ಮತ್ತು ನೋಡುವಾಗ ಪ್ರಿಯರೇ ಸರ್ವ ಸಂಪೂರ್ಣವಾಗಿರುವ ಮಗನನ್ನೇ ನೇಮಿಸುತ್ತದೆ ಎಂಬುದಾಗಿ ನಾವು ನೋಡ್ತೇವೆ. ಹಾಗಾದ್ರೆ ಏನು? ಸರ್ವ ಸಂಪೂರ್ಣವಾಗಿರುವ ಮಗನು. ಆಮೇಲೆ ಹಲ್ಲೆಲೂಯಾ. ಹಾಗಾದ್ರೆ ಸರ್ವ ಸಂಪೂರ್ಣವಾದ ಮಗನನ್ನೇ ಏನ್ ಮಾಡ್ತಂದ್ರೆ ನೇಮಿಸುವಂತದ್ದಾಗಿದೆ. ಆ ಸರ್ವ ಸಂಪೂರ್ಣವಾಗಿರ್ತಕ್ಕಂಥ ಮಗನೇ ದೇವರ ವಾಕ್ಯವಾಗಿದ್ದಾನೆ ಪ್ರೇಮ. ಆಮೇಲೆ ಹಲ್ಲೆಲೂಯಾ. ಮತ್ತು 1ನೇ ಯೋಹಾನ ಪತ್ರಿಕೆ 1ನೇ ಅಧ್ಯಾಯದ 10ನೇ ವಚನವನ್ನು ಓದೋಣ. ನಾವು ಪಾಪ ಮಾಡಲಿಲ್ಲವೆಂದು ಹೇಳಿದರೆ ಆತನನ್ನು ಸುಳ್ಳುಗಾರನಾಗಿ ಮಾಡುತ್ತೇವೆ. ಮತ್ತು ಒಂದು ನಿಮಿಷ ತಡಲಿ ನೋಡಿ. ನಾವು ಪಾಪ ಮಾಡಲಿಲ್ಲವೆಂದು ಹೇಳಿದರೆ ಆತನನ್ನು ಸುಳ್ಳುಗಾರನಾಗಿ ಮಾಡುತ್ತೇವೆ. ದೇವರ ವಾಕ್ಯವನ್ನೇ ಯೇಸುವಲ್ಲಿ ಸುಳ್ಳುಗಾರನಾಗಿ ಮಾಡುತ್ತೇವೆ. ಯಾರು? ಮನುಷ್ಯರು ಮಾಡ್ತಾರಂತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಓಕೆ, ಮುಂದಕ್ಕೆ ಹೋಗೋಣ. ಆತನ ವಾಕ್ಯವು ನಮ್ಮಲ್ಲಿ ಇಲ್ಲ. ನಮ್ಮಲ್ಲಿ ಇದ್ರೆ ಮತ್ತೆ ಏನ್ ಬೇಕಾದ್ರೂ ಮಾಡ್ಕೊಂಡು ಹೋಗ್ತಾರೆ. ಆತ ಸುಳ್ಳುಗಾರನಿಗೆ ಬೇಕಾದ್ರೆ ಮಾಡ್ಕೊಂಡು ಹೋಗ್ತಾರೆ. ದೇವ್ರ ವಾಕ್ಯ ಒಂದ್ ವೇಳೆ ನಮ್ಮಲ್ಲಿ ಅಂದ್ರೆ ಏನ್ ಬೇಕಾದ್ರೂ ಮಾಡ್ತಾರೆ. ಸುಳ್ಳಾದ್ರೆ ಹೇಳ್ತಾರೆ, ಏನಾದ್ರೂ ಮಾಡ್ತಾರೆ. ಅವ್ರಿಗೆ ಯಾವುದೇ ಭಯ ಇರಲ್ಲ. ಯಾವ ಮನುಷ್ಯನೊಳಗಡೆ ದೇವ್ರ ವಾಕ್ಯ ಇರ್ತಾವ ನೋಡಿ, ದೇವ್ರ ಭಯ ಇರುತ್ತೆ. ದೇವ್ರ ವಾಕ್ಯ ಇಲ್ಲ ಅಂದ್ರೆ ಭಯನೇ ಇರಲ್ಲ. ಏನೇನ್ ಯಾವಾಗ್ಲೇ ಇಲ್ಲಿ ಯಾಕೆ ಬಂದಿಲ್ಲ, ಇಲ್ಲೇನ್ ಮಾಡ್ತಿದ್ದೀಲೆ, ನೀನೇನ್ ಹೇಳ್ತು ಹೋಗಲೇ, ನನಗೆಲ್ಲ ಗೊತ್ತು ಹೇಳಲೇ, ಇದನ್ನ ದೊಡ್ಡದಾಗಿ ಹೇಳಕ್ ಬಂದಾನೆ ಅಂತಾರೆ. ಯಾರು? ದೇವ್ರ ವಾಕ್ಯ ಇಲ್ಲದೆ ಇರುವಂತ ವ್ಯಕ್ತಿಗಳು ಪ್ರಿಯ. ಹಲ್ಲೆಲೂಯಾ. ಕೊನೆಯದ ಒಂದು ವಚನ ಓದಿ ನಾನು ಮುಗಿಸ್ತೇನೆ. 1ನೇ ಯೋಹಾನ ಪತ್ರಿಕೆ 2ನೇ ಅಧ್ಯಾಯದ 14ನೇ ವಚನವನ್ನು ಓದಿರಿ. ತಂದೆಗಳೇ, ಆದಿಯಂದಿರುವಾತನನ್ನು ನೀವು ಬಲ್ಲವರಾಗಿರುವುದರಿಂದ ನಿಮಗೆ ಬರೆದಿದ್ದೇನೆ. ಯವನಸ್ಥರೇ, ನೀವು ಶಕ್ತರಾಗಿರುವುದರಿಂದಲೂ ದೇವರ ವಾಕ್ಯವು ನಿಮ್ಮಲ್ಲಿ ನೆಲೆಗೊಂಡಿರುವುದರಿಂದಲೂ ನೀವು ಕೆಡುಕನನ್ನು ಜಯಿಸಿರುವುದರಿಂದಲೂ ನಿಮಗೆ ಬರೆದಿದ್ದೇನೆ. ಅದಕ್ಕೆ ಗಮನಿಸಿದ್ರು. ಯವನಸ್ಥರೇ, ನೀವು ಶಕ್ತರಾಗಿರುವುದರಿಂದಲೂ ದೇವರ ವಾಕ್ಯವು ನಿಮ್ಮಲ್ಲಿ ನೆಲೆಗೊಂಡಿರುವುದರಿಂದಲೂ, ದೇವರ ವಾಕ್ಯವು ನಿಮ್ಮಲ್ಲಿ ನೆಲೆಗೊಂಡಿರುವುದರಿಂದಲೂ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಯವನಸ್ಥರೇ, ನೀವು ಶಕ್ತರಾಗಿರುವುದರಿಂದಲೂ ದೇವರ ವಾಕ್ಯವು ನಿಮ್ಮಲ್ಲಿ ನೆಲೆಗೊಂಡಿರುವುದರಿಂದಲೂ. ಹಲ್ಲೆಲೂಯಾ. ನೀವು ಕೆಡುಕನನ್ನು ಜಯಿಸಿರುವುದರಿಂದಲೂ ನಿಮಗೆ ಬರೆದಿದ್ದೇನೆ. ನೆಲೆಗೊಂಡಿರುವುದರಿಂದಲೂ ಸಭೆಯಲ್ಲಿ ದೇವರ ವಾಕ್ಯ ನೆಲೆಗೊಂಡಿರುವುದರಿಂದಲೂ ಆ ವಾಕ್ಯವನ್ನ ಸಭೆ ನೆರವೇರಿಸ್ತಾ ಇರುತ್ತೆ ಪ್ರೇಮ. ಯಾವ ಸಭೆಯಲ್ಲಿ ದೇವರ ವಾಕ್ಯ ನೆಲೆಗೊಂಡಿರುತ್ತೋ ಆ ಸಭೆ ಮಾತ್ರನೇ ದೇವರ ವಾಕ್ಯವನ್ನು ನೆರವೇರಿಸಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ. ಯಾವ ಸಭೆಯಲ್ಲಿ ದೇವರ ವಾಕ್ಯ ನೆಲೆಗೊಂಡಿರುವುದಿಲ್ಲವೋ ಅದು ಎಂದಿಗೂ ಸಹ ದೇವರ ವಾಕ್ಯವನ್ನು ನೆರವೇರಿಸಲಿಕ್ಕೆ ಸಾಧ್ಯನೇ ಆಗುವುದಿಲ್ಲ ಪ್ರಿಯರೇ. ಹಾಗಾದ್ರೆ ಪ್ರತಿ ಸಭೆಯಲ್ಲಿ ದೇವರ ವಾಕ್ಯ ನೆಲೆಗೊಂಡಿರಬೇಕಾಗಿದೆ. ಪ್ರತಿಯೊಬ್ಬ ಕ್ರೈಸ್ತರಲ್ಲಿ, ಪ್ರತಿಯೊಬ್ಬ ದೇವರ ಮಗನಲ್ಲಿ ದೇವರ ವಾಕ್ಯ ನೆಲೆಗೊಂಡಿರಬೇಕಾಗಿದೆ. ಪ್ರತಿಯೊಬ್ಬ ಹಿರಿಯರಲ್ಲಿ, ಪ್ರತಿಯೊಬ್ಬ ಕಿರಿಯರಲ್ಲಿ, ಯವನಸ್ಥರಲ್ಲಿ ದೇವರ ವಾಕ್ಯ ನೆಲೆಗೊಂಡಿರಬೇಕಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವಾಗಲೂ ದೇವರ ವಾಕ್ಯ ಸಭೆಯಲ್ಲಿ ನೆಲೆಗೊಂಡಿರುತ್ತೋ ಅವಾಗ ಮಾತ್ರ ದೇವರ ವಾಕ್ಯವನ್ನು ಸಭೆ ನೆರವೇರಿಸಲಿಕ್ಕೆ ಸಾಧ್ಯ. ಆಮೆನ್. ಹಲ್ಲೆಲೂಯಾ. ದೇವರ ಸಭೆಯಲ್ಲಿ ಇಟ್ಟಿರ್ತಕ್ಕಂಥ ಉದ್ದೇಶನೇ ದೇವರ ವಾಕ್ಯವನ್ನು ನೆರವೇರಿಸುವುದಕ್ಕಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾಗಿ ದೇವರ
ವಾಕ್ಯವು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಮತ್ತು ನೋಡುವಾಗ ಪ್ರೇರೆ ನಿಮ್ಮಲ್ಲಿ ನೆಲೆಗೊಂಡು ಇರಲಿಕ್ಕೆ ಪ್ರಯತ್ನಿಸಿರಿ. ಯಾಕಂತ ನೋಡುವುದಾದ್ರೆ ಧರ್ಮೋಪದೇಶ ಖಂಡದಲ್ಲಿ ನೋಡಿದ್ದೇವೆ 30:14 ಈ ವಾಕ್ಯವು ನಿಮಗೆ ಸಮೀಪವಾಗಿದೆ, ಸಮೀಪದಲ್ಲೇ ಇದೆ, ಇದು ನಿಮ್ಮ ಬಾಯಲ್ಲಿಯೂ ನಿಮ್ಮ ಹೃದಯದಲ್ಲಿಯೂ ಇದೆ, ಇದನ್ನು ಅನುಸರಿಸುವುದಕ್ಕೆ ಅವಕಾಶ ಉಂಟಷ್ಟೇ. ಹಲ್ಲೆಲೂಯಾ. ದೇವರು ಸಭೆಯಲ್ಲಿ ವಾಕ್ಯವನ್ನು ನೆಲೆಗೊಳಿಸುವುದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅವಕಾಶವನ್ನು ನಾವು ಚೆನ್ನಾಗಿ ಉಪಯೋಗ ಮಾಡಿಕೊಳ್ಬೇಕು ಪ್ರೇರೆ. ಅರ್ಥ ಆಗ್ತಿದೆನಾ? ನನ್ನನ್ನು ನಾನು ಉದಾಹರಣೆ ಕೊಟ್ಟೆ, ಹೆಣವಾಗಿ ನೀವು ಮಾತಾಡ್ತಾರೆ ಅಂತ ಹೇಳಿ. ನಾನು ಹೇಳ್ತೇನೆ, ನಿನಗೆ ನಾಳೆ ಸತ್ತೋದ್ರೆ ನಿನ್ ದೇವ್ರ ವಾಕ್ಯ ನೆರವೇರಿಸಲಿಕ್ಕೆ ಆಗುತ್ತಾ? ಜೀವಂತವಾಗಿರುವಾಗಲೇ ದೇವರ ವಾಕ್ಯವನ್ನು ನಿನ್ನ ಹೃದಯದೊಳಗಡೆ ನೆಲೆಯಾಗಿ ಇಟ್ಟುಕೋ. ಜೀವಂತವಾಗಿರುವಾಗಲೇ ನೀನು ದೇವರ ವಾಕ್ಯವನ್ನು ನೆರವೇರಿಸು. ಸತ್ತಾಗ ಏನ್ ಮಾಡಕ್ಕಾಗಲ್ರಿ. ಇದ್ದಾಗ ಮಾತ್ರ ಬೈಬಲ್ ಓದಕ್ಕೆ ಸಾಧ್ಯ. ನಾವು ಜೀವಂತವಾಗಿದ್ದಾಗ ಮಾತ್ರ, ಆರೋಗ್ಯವಾಗಿದ್ದಾಗ ಮಾತ್ರ ಮಣಿಕಂದ್ರೆ ಪ್ರಾರ್ಥನೆ ಮಾಡ್ಲಿಕ್ಕೆ ಸಾಧ್ಯ. ನಾವು ಜೀವಂತವಾಗಿದ್ದಾಗ ಮಾತ್ರ ಆರಾಧನೆ ಮಾಡ್ಲಿಕ್ಕೆ ಸಾಧ್ಯ. ನಾವು ಜೀವಂತವಾಗಿದ್ದಾಗ ಮಾತ್ರ ವಾಕ್ಯವನ್ನು ಓದಲಿಕ್ಕೆ ಸಾಧ್ಯ. ನಾವು ಜೀವಂತವಾಗಿದ್ದಾಗ ಮಾತ್ರ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕೆ ಸಾಧ್ಯ. ನಾವು ಜೀವಂತವಾಗಿದ್ದಾಗ ಮಾತ್ರ ಸಭೆಗೆ ಬರಲಿಕ್ಕೆ ಸಾಧ್ಯ. ಸತ್ತಾಗ ನೀನು ಸಭೆಗೆ ಬರುವುದಿಲ್ಲ. ನೀನು ಜೀವಂತವಾಗಿದ್ದಾಗ ಮಾತ್ರ ಉಪವಾಸ ಮಾಡಲಿಕ್ಕೆ ಸಾಧ್ಯ. ನೀನು ಜೀವಂತವಾಗಿದ್ದಾಗ ಮಾತ್ರ ರಾತ್ರಿ ಪ್ರಾರ್ಥನೆ ಮಾಡಲಿಕ್ಕೆ ಸಾಧ್ಯ. ಸತ್ತಾಗ ನಾವು ಯಾವುದು ಮಾಡುವುದೇ ಇಲ್ಲ ಪ್ರಿಯರೇ. ಅದಕ್ಕೆ ನಾನು ಹೇಳಕ್ಕೆ ಇಷ್ಟಪಡ್ತೇನೆ, ಜೀವಂತವಾಗಿರುವಾಗಲೇ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಕ್ರಿಸ್ತನಲ್ಲಿ ನೆಲೆಗೊಂಡಿರು. ನೀನು ಜೀವಂತವಾಗಿದ್ದಾಗ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನೀನು ವಾಕ್ಯದಲ್ಲಿ ನೆಲೆಗೊಂಡಿರು. ನೀನು ಜೀವಂತವಾಗಿ ಎಷ್ಟು ಕಾಲ ಇರ್ತೀಯ ಅಷ್ಟು ದಿನಗಳ ಕಾಲ ಪ್ರೇಮ ಸಭೆಯಲ್ಲಿ ನೆಲೆಗೊಂಡಿರು. ಸತ್ತಾಗಿ ಯಾರು ನಾಯಿ ಸಹ ಮೂಸ್ ನೋಡಲ್ಲ. ನಿಮಗೆ ಜೀವಂತವಾಗಿರುವಾಗಲೇ ಏನಾದ್ರೂ ಮಾಡ್ಬೇಕಂತಂದ್ರೆ ಜೀವಂತವಾಗಿರುವಾಗಲೇ ಮಾಡ್ಬೇಕು. ಏನಾದ್ರೂ ಮಾಡ್ಬೇಕು, ಕ್ರಿಸ್ತನ ರಾಜ್ಯಕ್ಕಾಗಿ ಕರ್ತನಿಗಾಗಿ ಏನಾದ್ರೂ ಸಾಧನೆ ಮಾಡ್ಬೇಕು. ನನ್ನಿಂದ ಒಂದು 100 ಆತ್ಮಗಳು 500 ಆತ್ಮಗಳು 1000 ಆತ್ಮಗಳು ಸಭೆಗೆ ತರಬೇಕಂತಿದ್ರೆ ಅದು ಜೀವಂತವಾಗಿದ್ದಾಗ ಮಾತ್ರ ಪ್ರಿಯರೇ. ಆಮೇಲೆ ಹಲ್ಲೆಲೂಯಾ. ನಿಮ್ಮಿಂದ ಅಂದ್ರೆ ಅದೇನು ಸಭೆಯಿಂದ ಸುವಾರ್ತೆ, ಸಭೆಯಿಂದ ವಾಕ್ಯವು ಹಳ್ಳಿಗೆ ಯಾವ ಗ್ರಾಮದಲ್ಲಿ ಯಾವ ಪಟ್ಟಣಗಳಲ್ಲಿ ಸುವಾರ್ತೆ ಮುಟ್ಟಿರೋ ಪ್ರಿಯ ದೇವರ ಮಕ್ಕಳು ಅಲ್ಲಿ ಮತ್ತು ನೋಡುವಾಗ ನಿಮ್ಮ ಸಭೆಯಿಂದಲೇ ಮುಟ್ಟಬೇಕು. ಅರ್ಥ ಆಗ್ತಿದೆ ನಾ ಪ್ರಿಯರೇ? ನನಗೆ ಭಯ ಇಲ್ಲ ಹೇಳಕ್ಕೆ, ಸತ್ ಮೇಲೆ ಏನ್ ಮಾಡಕ್ಕೆ ಆಗಲ್ಲ ಅಂತೇಳಿ. ಯಾಕಂದ್ರೆ ಜೀವಂತವಾಗಿರುವಾಗ ಏನಾದ್ರೂ ಮಾಡ್ಲಿಕ್ಕೆ ಸಾಧ್ಯ ಪ್ರೇರ ನಾವು. ಹಲ್ಲೆಲೂಯಾ. ಸತ್ತ ದೇಹಗಳು ಸಾವಿರಾರಿದ್ರೂ ಸಹ ಏನ್ ಮಾಡಕ್ಕಾಗಲ್ಲ. ಒಬ್ಬನು ಜೀವಂತವಾಗಿದ್ರೆ ಮಾಡ್ತಾನೆ ಅವನು. ಅರ್ಥ ಆಗ್ತಿದೆನಾ? ನೀನ್ ಜೀವಂತವಾಗಿದೆಯಾ ಅಂದ್ರೆ ದೇವ್ರ ಕೃಪೆ ಗೊತ್ತಾ ನಿನಗೆ? ನಿನ್ ಕೈ ಕಾಲು ನೆಟ್ಟಗಿದೆ ಅಂದ್ರೆ ದೇವ್ರ ಕೃಪೆ ಗೊತ್ತಾ ನಿನಗೆ? ನಿನ್ನ ಆರೋಗ್ಯವಾಗಿದೆಯಾ ಅಂದ್ರೆ ದೇವ್ರ ಕೃಪೆ ಗೊತ್ತಾ ನಿನಗೆ? ಹಾಗಾದ್ರೆ ಆರೋಗ್ಯ ಕೊಟ್ಟಿರುವ ದೇವರಿಗೆ, ಜೀವಂತವಾಗಿಟ್ಟಿರುವ ದೇವರಿಗೆ ಏನ್ ಮಾಡ್ತಾ ಇದೀಯ? ಆಮೆನ್. ಹಲ್ಲೆಲೂಯಾ. ನಾವೆಲ್ಲ ಎದುರಿಟ್ಕೊಳ್ಳಿ ಸಮಯದಲ್ಲಿ ಪ್ರಾರ್ಥನೆಗೆ ಹೋಗೋಣ.